ಆವಾಗ ಆ ಅಬ್ಯೂಸ್ ಇಂದ ನೀವು ದೂರ ಇರ್ಬೋದು. ಅದಕ್ಕೆ ನಾನೇನು ಹೇಳ್ತೀನಿ, ಯುವ ಜನಾಂಗ ಇವತ್ತಿನ ಬೆಂಗಳೂರು ಸಿಟಿನಲ್ಲಿ ನಾನು ಹೇಳೋದು ಒಳ್ಳೆ ಎಜುಕೇಶನ್ ಕೊಡಿಸಿ ಮಕ್ಕಳು ಸಕ್ಸಸ್ ಆದೋ ಅನ್ನೋದಕ್ಕಿಂತ ಇಲ್ಲಪ್ಪ ನನ್ನ ಮಗ ಯಾವುದೇ ರೀತಿಯಾದ ಚಟಗಳಿಗೆ ದಾಸನಾಗ್ದಲೇ ನಿಜವಾಗ್ಲೂ ಒಂದು ತಕ್ಕಮಟ್ಟಿಗೆ ಓದಿದ್ದಾನೆ ನಿಜವಾಗ್ಲೂ ಕೂಡ ಅದು ಕೂಡ ಸಕ್ಸಸ್. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೀಗ ನಾವು ಹೇಳಿದೀವಲ್ವಾ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಪರಿಚಯಸ್ಥರಿಗೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರು ಆ ಥರ ಇದ್ದಾರೆ ಅಂತ ಹೇಳಿದ್ರೆ ಕಟ್ಟುನಿಟ್ಟಾಗಿ ಹೇಳಿ, ಆ ರೀತಿಯ ವ್ಯಕ್ತಿ ಸಹವಾಸ ಬೇಡ, ಆ ರೀತಿಯ ವ್ಯಕ್ತಿಯ ಪರಿಚಯ ಬೇಡ, ಆ ರೀತಿಯ ಮನೆಗಳಿಗೆ ಹೋಗೋದು ಬೇಡ, ಆ ರೀತಿಯ ಫ್ರೆಂಡ್ನ ಪಾರ್ಟಿಗಳಿಗೆ ಹೋಗೋದು ಬೇಡ. ಇವತ್ತಿನ ದಿನಗಳಲ್ಲಿ ಆಚೆ ತಿನ್ನೋದು ಆಚೆ ಪಾರ್ಟಿಗಳು ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಆದ್ರೆ ಆಗ್ಲೇ ಸುಮಾರು ಜನ ಹೇಳಿದ್ರು, ನಾವೆಲ್ಲ ಹೇಳಿದ್ನ ರಿಪಿಟೇಷನ್ ಮಾಡ್ತಿದ್ದೀವಿ. ನಿನ್ನ ಫ್ರೆಂಡ್ ಯಾರು ಅಂತ ಹೇಳು, ನೀನ್ ಯಾರು ಅಂತ ಹೇಳ್ತೀನಿ, ನಿನ್ನ ನಡತೆ ಏನು ಅಂತ ಹೇಳ್ತೀನಿ ಅಂತ ಹೇಳಿ. ಸೊ ಯುವರ್ ಫ್ರೆಂಡ್ ವಿಲ್ ಡಿಸೈಡ್ ಯುವರ್ ಕ್ಯಾರೆಕ್ಟರ್. 800 students, top students of the countries from across the globe applied to the Purdue University for the PhD program. Out of those top 800 students, he is one of the students who got selected. Out of 800 students, 12 students selected from across the globe, and he is one of the students from our community from India alone. Can we have a big round of applause to Mr. Ishaq Hamza, who has cracked to enter into the Purdue University. From this August, he's going to start the PhD program, and he's targeting to complete within 3 years, and he's going to become a scientist and then start. Ishaq Hamza to come on the stage and please share your thoughts, experiences, and inspire the students with your words so they can also become someone like you and represent the country at the international levels. About myself, which will help you relate to what I have done and understand my journey better and come to the realization that you guys can do similar things yourself. So I grew up in the outskirts of Bangalore in Hoskote. Some of you may be aware of Hoskote. It is a rural area where quality education is a bit scarce. So most of my friends, the people who I grew up with, they ended up dropping out around 10th standard, 12th standard. 12th के बाद में उनका ज़्यादातर they did not study, they did not continue their studies. So I was one of the only people still interested in making a career for myself through education, not through other means. ಈ ದಿನ ಏನು ತಾರೀಕು ಇವತ್ತು? 5 ಜುಲೈ 2026, 5th ಜುಲೈ 2026. ಕರೆಕ್ಟಾ? ನೋಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಒಂದು ಬದಲಾವಣೆ ದಿನ ಇವತ್ತು ಅಂದ್ಬಿಟ್ಟು ನೀವು ತೀರ್ಮಾನ ಮಾಡಬಹುದು. ಇಲ್ಲಿಂದ ಹೋಗೋವಾಗ 5th ಜುಲೈ ಇಟ್ಸ್ ಅನ್ಫರ್ಗೆಟಬಲ್ ಡೇ ಇನ್ ಯುವರ್ ಲೈಫ್. ಯಾಕಂದ್ರೆ ಈಗ ತಾನೇ ನೀವು ಅನೇಕ ನಮ್ಮ ವಿದ್ಯಾರ್ಥಿಗಳ ಮಾತನ್ನ ಕೇಳಿದ್ದೀರಾ, ಕರೆಕ್ಟಾ? ಸುಮಾರು ವಿದ್ಯಾರ್ಥಿಗಳ ಅವ್ರ ಕನಸುಗಳೇನಿದೆ, ಅವ್ರು ಹೇಗೆ ಓದಿದ್ರು, ಅವರ ತ್ಯಾಗಗಳೇನಿದೆ, ಸ್ಯಾಕ್ರಿಫೈಸಸ್ ಏನಿದೆ ಎಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೂ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಂಡಿದ್ದೀರಾ. बहुत सारे बच्चों की बात सुनने के बाद में क्या करें, आप कैसा पढ़े उनसे कंपेयर करें, आपके गलतियां का एहसास हुआ और बेहतर करने का आप इरादा करते हैं. राइट? आज ये स्टेज के ऊपर, ये जो डायस के ऊपर हमें चाहते तो एक 4-5 MLA को MP को बुला को बिठा सकते थे. नहीं, उनको नहीं बुलाए. ಅವ್ರನ್ನ ಕರೆದಿಲ್ಲ. ನಾವು ಇವತ್ತು ಕರೆದಿರೋದು 4 ನಮ್ಮ ರೋಲ್ ಮಾಡಲಿಕ್ಕೆ. ನನ್ನ ಲೈಫ್ನಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಒಂದು ವಿದ್ಯಾರ್ಥಿನ ನೋಡಿದೆ. ನಮ್ಮ ಹಮ್ಜಾ ಅವ್ರನ್ನ 80 ಲಕ್ಷ ರೂಪಾಯಿ ಅವರು ಕೊಟ್ಟು ಬಾ ರಾಜ ನಮ್ಮ ಕಾಲೇಜಲ್ಲಿ ಓದು ಅಂದ್ಬಿಟ್ಟು ಕರೆದಿರೋ ವ್ಯಕ್ತಿ ನನಗೆ ಇನ್ನೊಂದು ನಾನು ನೋಡಿಲ್ಲ. ಎಷ್ಟು? 80 ಲಕ್ಷ ಕೊಟ್ಟು 80 लाख रुपए अमेरिकन यूनिवर्सिटी देखो, हमारे कॉलेज में पढ़ो बोल के बुला के पढ़ाई सो. मेरी जिंदगी में आज तक ऐसा बच्चा मैं देख को नहीं था. कितने पैसे देखो? 80 लाख. कितने वर्ष 2-3 घंटे लगता है मशीन में नहीं रही तो. जितने पैसे लिए सुन उनके अम्मी अब्बा उनके भान भी आप SLC ಪಾಸ್ ಆಗಿರೋ ಮಕ್ಕಳಿದ್ರ PUC ಸೇರಿಲ್ಲ, ಇನ್ನು SLC ಈ ಸತಿ SLC ಮಾಡಿಕೊಂಡು ಫಸ್ಟ್ PUC ಹೋಗಿರೋರು. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಫಸ್ಟ್ PUC ಮಕ್ಕಳು ಸರ್, ಮೇಡಮ್, ಫಸ್ಟ್ PUC ಮಕ್ಕಳು. ಓಕೆ, ಥ್ಯಾಂಕ್ ಯು. ಎಷ್ಟು ಮಕ್ಕಳು ಈಗ ಫಸ್ಟ್ ಇಯರ್ ಡಿಗ್ರಿದಲ್ಲಿ ಇದ್ದೀರಾ? ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ PUC ಪಾಸ್ ಮಾಡಿ, ಸೆಕೆಂಡ್ ಇಯರ್ PUC ಪಾಸ್ ಮಾಡಿ, ಫಸ್ಟ್ ಇಯರ್ ಡಿಗ್ರಿದಲ್ಲಿ ಇರೋದು. ಓಕೆ, ವೆರಿ ಗುಡ್. ಓಕೆ, ನೋಡಿ ಯಾರ್ಯಾರು 35% ನಿಂದ, ಎಷ್ಟು ಪರ್ಸೆಂಟ್? 35% ನಿಂದ
99% ವರೆಗೂ ಇವತ್ತು ಇಲ್ಲಿ ಬಂದಿದ್ದಾರೆ. ಒಂದು ಮಗು ನಾನು ನೋಡಿಲ್ಲ, ನಮ್ಮ ನಿರ್ಮಲಾ ಮೇಡಮ್ ಪ್ರಿನ್ಸಿಪಲ್ ನಮ್ಮ ಫ್ಲೋರೆನ್ಸ್ ಶಾಲೆದು, ಅಲ್ಲಿ ಒಂದು ಮಗು ಮೇಡಮ್ ಅವ್ರು ಒಂದ್ಸಲಿ ಇದ್ರು, ಮೇಡಮ್ ಒಂದು ಕ್ಲಾಸ್ ಕೊಟ್ಟೆ. ನಮ್ಮ ಇಡೀ ಏರಿಯಾಗೆ ಕ್ಲಾಸ್ ಮಗು ಅವರ ಶಾಲೆಯಿಂದ ಜನ್ಮ ತಗೊಂಡಿರೋದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. 99% SLC ಈ ಸರ್ತಿ ಬರೀ ಒಂದು ಮಾರ್ಕ್ಸ್ ಮಿಸ್ ಐತ್ರಿ. ಕರೆಕ್ಟಾ? ಒಂದ್ಸರಿ ಅವ್ರ ಮಾತುಗಳ ನಾವು ಹೆಂಗ್ ಓದುದು, ಮೋಸ್ಟ್ಲಿ ಈ 24 ಗಂಟೆ ಒಳಗಡೆ ಎಷ್ಟು ಗಂಟೆ ಓದ್ತಾ ಇದ್ರು, ಅವರ ಗುರಿ ಏನಿದೆ, ಜೀವನದಲ್ಲಿ ಏನ್ ಸಾಧಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ಅವ್ರ ಮಾತು ಒಂದು 2 ನಿಮಿಷಗಳನ್ನ ಪವನ್ ಅವ್ರಿಗೆ I read from the beginning of the school. I did hard work, but at the end of from December, I did smart work. I didn't did hard work for the examinations, and during preparatories, whenever I did mistakes, I consulted my teachers and corrected my mistakes, which helped me to score a good marks. Don't do very hard work during the exam times. It confuses your mind. Do smart work. Thank you. ಸ್ಮಾರ್ಟ್ ಆಗಿ ಅಂದ್ಬಿಟ್ಟು ಡೂ ಸ್ಮಾರ್ಟ್ ವರ್ಕ್. SM ಎಸ್ ಮೀನ್ಸ್ ಸ್ಪೆಸಿಫಿಕ್. ನೋಡಿ, ಸ್ಮಾರ್ಟ್ಗೂ ಸಹ ಒಂದು ಟ್ರೈನಿಂಗ್ ಇದೆ ರೀ. ಎಸ್ ಅಂದ್ರೆ ಒಂದು, ಎಂ ಅಂದ್ರೆ ಏನು, ಡಾಕ್ಟರ್ ರೆಡಿ ಸಾಹೇಬ್ರೆ ಕರೆಕ್ಟಾ? ಸ್ಮಾರ್ಟ್ ವರ್ಕ್. ಸಬ್ಕಾ ಸುನೋ ಅಪ್ನಾ ಕರೋ. ಬೇರೆ ಬೇರೆ ಮಕ್ಕಳು ಏನೇನು ಮಾಡ್ತಾರೆ ಎಲ್ಲ ಮಾಡಲಿ, ನಾನು ನನ್ನ ಗುರಿ ಏನಿದೆ ನಾನು ತೀರ್ಮಾನ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಹೆಸರು ನಾನು ಅದು ಯಾವುದೇ ಕಾರಣಕ್ಕೆ ನಮ್ಮ ಅಪ್ಪ ನನ್ಗೋಸ್ಕರ ಏನ್ ತ್ಯಾಗ ಮಾಡಿದ್ದಾರೆ, ಆ ತ್ಯಾಗ ನನ್ಗೆ ಗೊತ್ತಿದೆ. ನಮ್ಮ ಅಪ್ಪ ಅಮ್ಮನ ಹೆಸರು ನಾನು ಇವತ್ತು ಒಂದು ಆಕಾಶದವರೆಗೆ ತಗೊಂಡೋಗ್ಬೇಕು. ಹಾಗೂ ನನ್ನ ಅಪ್ಪ ಅಮ್ಮ ಏನು ಸಾಧನೆ ಮಾಡಿಲ್ಲ ಅದಕ್ಕೆ 10 ಪಟ್ಟು ಜಾಸ್ತಿ ಸಾಧನೆ ಮಾಡಬೇಕನ್ಬಿಟ್ಟು ತೀರ್ಮಾನ ಮಾಡಿ ನಮ್ಮ ಪವನ್ ಅವರು 99% ಸ್ಕೋರ್ ಮಾಡಿದ್ದಾರೆ. ಇವಾಗ ಯಾವ ಕಾಲೇಜ್ ಸೇರಿದ್ದೀರಾ? ಫಸ್ಟ್ ಪಿಯುಗೆ CMR. ರೈಟ್. ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ? PCMC. ಏನಾಗ್ಬೇಕು ಮಾಡಿದ್ದೀರಾ ಜೀವನದಲ್ಲಿ? Engineer. ಯಾವ ಇಂಜಿನಿಯರ್ ಆಗ್ಬೇಕು ಇನ್ನು ಡಿಸೈಡ್ ಮಾಡಿಲ್ಲ. ಓಕೆ, ನೋಡಿ ಎಷ್ಟು ಪರ್ಸೆಂಟ್ SLC ದಲ್ಲಿ? 96%. ಆ ಮಗುವಿನ ಕಡೆನ ಮೊಹಮ್ಮದ್ ಶಾನ್ ಇದಾರ. ಶಾನ್ ಅವರು ಅವ್ರು ಶಾನ್ ಮೊಹಮ್ಮದ್ ಶಾನ್ ದೊಡ್ಡ ಚಪ್ಪಳೆ ಮುಖಾಂತರ ಅವರ ಆ ಮಗುವಿನ ಕಡೆನ. From Shastri School from Baswantpura and CJB. How you scored 96%? What is your goal? What you want to achieve in your life? Just express your feelings, express your goal in front of your colleagues. First of all, good morning and hi to one and all present over here. Assalamu alaikum. And as you all know, my name is Mohammed Shan. I scored 96% in SSLC. So my aim is to become an IPS officer and to crack UPSC. And first thing is, never follow others' strategies and ideas. You must have your own ideas and strategies and you have to go according to it. And most of them tell you have to do hard work. There is no need of doing hard work. You have to be smart and you have to do smart work. The thing is that not that how much hours you study. The thing is that how much you study in less time of hours. And you must be consistent. First is discipline, consistency and punctuality also. All together add up to a good result and success in your life. ಮಗುನು ಸಹ 96% ತಗೊಂಡಿದೆ SLC ನಲ್ಲಿ. ಮೊಹಮ್ಮದ್ ಅದ್ನಾನ್ ಪಾಷಾ ಅವ್ಬಿಟ್ಟ. My name is Mohammad Adnan Pasha. I have secured 96% in the Prodigies International School. My goal is to become. Where it is? It is in Soranchi Road, Vartur. I want to become a CA and I want to try UPSC exam and I have worked by smart work. S stands for specific, M stands for measurable, Good. A for achievable, R for realistic and T for time bound. For goals, we should work on this smart technique. मुझे कितना परसेंट? 96%. कहाँ से आया? वर्तुल सौरंची से आया. आपके घर सौरंची में है? ओके, राइट. मैं साइकिल में जाता था पहले सौरंची को. फर्स्ट PUC जब मैं पढ़ाया करता था इन द ईयर 1985-86 ಸೌರಂಚಿ ಹಾರೋಳ್ಳಿ ನದಿ ಹತ್ರ ಇಳಿದು ಸೈಕಲ್ ಎತ್ಕೊಂಡು ಅಲ್ಲಿಂದ ನಾನು ಇವ್ರ ಮನೆ ಮುಂದೆ ಬರ್ತಾ ಇದ್ದೆ. ವರ್ತೂರ್ ಕಾಲೇಜ್ ಸೇರಿದ್ದು ನಾನು 1985-86 ಫಸ್ಟ್ PUCಗೆ. ರೈಟ್. ಆ ಸೌರಂಚಿ ಅಂದ್ರೆ ಎಷ್ಟೋ ಸರಿ ನನ್ನ ಸೈಕಲ್ ಪಂಚರ್ ಆಗಿದೆ ಅಲ್ಲಿ. ರೈಟ್. ನೋಡಿ, 96% ಮಗು ಸ್ಕೋರ್ ಮಾಡಿದೆ. ರೈಟ್. ಅವರ ಗೋಲ್ ಏನಿದೆ? CA ಆಗ್ಬೇಕು ಬಿಟ್ಟಿದ್ದಾರೆ. ಏನಾಗ್ಬೇಕು? ಚಾರ್ಟೆಡ್ ಅಕೌಂಟೆಂಟ್. ರೈಟ್. ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ ಬೇರೆಯವರೆಲ್ಲ ದುಡ್ಡು ಸಂಪಾದಿಸ್ಲಿ, ಅವರ ಲೆಕ್ಕ ಹಾಕಿ ನಾನು ದುಡ್ಡು ಸಂಪಾದಿಸ್ತೀನಿ. ಕಿಲಾಡಿ ಮನುಷ್ಯ. ಬೇರೆಯವರೆಲ್ಲ ದುಡ್ಡು संपादिसली, दूसरा पूरा पैसा अच्छा कमा दे, उनके पैसे का हिसाब डाल को मैं पैसा कमा लेता हूँ. करेक्ट है? कितना स्मार्ट वर्क नहीं?
राइट, उसके वास्ते बोल रहा था मेरा गोल GOAL, उसके लिए क्या बोलते हैं इमीडिएट गोल। गोल्स में क्या क्या है, इमीडिएट गोल, शॉर्ट टर्म गोल, मिड टर्म गोल, लॉन्ग टर्म गोल, लाइफ टाइम गोल। इमीडिएट गोल, शॉर्ट टर्म गोल, मिड टर्म गोल, लाइफ टाइम गोल, लॉन्ग टर्म गोल एंड लाइफ टाइम गोल। तो इनका गोल है CA होना बोल के। अभी भाई सोहन आदित्य 95% स्कोर कर पाई, इनको मैं बुला रहा हूं स्टेज को। सोहन। So I am Sohan Aditya, and I studied my SSLC in PVS Convent English Medium. I scored 95% in my SSLC examination, and I want to become a cardiologist because many of the people today are suffering from cardiologic diseases, and many of them have heart diseases. So I want to become a cardiologist. And my tip to all students is start from today. Don't wait for your exams. Don't wait for anything. Don't wait for your exam day. Before the exam day, if you read, you will not get the consistency. So read today, start today. Thank you. Oh, the smart. Actually, they are really very smart guys. Very short message. They are within 1 minute or 2 minutes. They are providing a very good information to their colleagues and their upcoming 10th standard students. Okay. 95% ಇಂದ 99% ಸಾಧನೆ ಮಾಡಿದ್ರು, ಕರೆಕ್ಟಾ? बड़ा इंपॉर्टेंट बोलो आपके भाई को, छोटे भाई को, बड़े भाई को बोलो, इधर हाथ उठाओ एक बार। हाँ, वेरी गुड बेटा, शाबाश बेटा। क्यों बोलो? तुम्हारे 98% ಟಾಪರು ಹೆಣ್ಮಕ್ಕಳದಲ್ಲಿ SSLC ದಲ್ಲಿ 98% ಪೂಜಾ ಆರ್. ಎಲ್ಲಿದ್ದಾರೆ ಪೂಜಾ ಅವರು? ಬಾ ಮಗು, ದೊಡ್ಡ ಜಗಳ ಕೊಡ್ರಿ ಮಗು. ಹೇಗೆ ಗೊತ್ತೇ, ನಿನ್ ಕನಸೇನಿದೆ, ಜೀವನದಲ್ಲಿ ಏನಾಗಬೇಕು, ರೈಟ್, ಅದು ಮಾತಾಡ. ಬನ್ನಿ ಆರಾಮಾಗಿ. Hello, good morning. I have secured 97% in class 10th and I have completed in previous English medium. And my goal is to enter in the field of MBBS and to become a doctor. I will suggest you one thing, focus on the progress, not on perfection. ಫೋಕಸ್ ಆನ್ ದ ಪ್ರೋಗ್ರೆಸ್, ಕರೆಕ್ಟಾ? ಅದು ಹೇಳ್ತಾರಲ್ಲ, ಶೋ ಮಿ ಯುವರ್ ಫ್ರೆಂಡ್ಸ್ ಟೆಲ್ ಅಬೌಟ್ ಯು ಅಂದ್ಬಿಟ್ಟು. ನಿನ್ನ ಜೊತೆ ಅವ್ರನ್ನ ತೋರಿಸು, ನಿನ್ ಬಗ್ಗೆ ಹೇಳ್ತೀನಿ ಅಂಟು, ಕರೆಕ್ಟಾ? ಫೋಕಸ್ ಮಾಡೋದ್ ಜೊತೆ ಸೇರ್ಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಸಂಘದಲ್ಲಿ ಸರಿ ಸನ್ಯಾಸಿ ಹಾಳಾದ ಅಂದ್ಬಿಟ್ಟು. ಕೆಡ್ತಾರೆ ಅದು ಹಾಳಾಗದ ಸರ್, ಎರಡು ಒಂದೇ. ಸಂಘದಲ್ಲಿ ಸರಿ, तुम्हारे फ्रेंड को दिखा लो, तुम्हारे जातक बोला तो बोलती नहीं, कौन कौन फ्रेंड बोला लो मंजे, तुम्हारा पूरा हिस्ट्री बोलते होती नहीं. उसका तुम्हारा फ्रेंड्स ನೋಡ್ರಿ, ನಾವು ಎಂತವ್ರ ಜೊತೆ ಸೇರ್ತೀವಿ, ನಾವು ಅಂತವ್ರು ಆಗ್ತೀವಿ, करेक्ट है? हमें जिसके साथ मिलते हैं हमें वैसा बनती. बच्ची क्या बोली? फोकस करो क्या के ऊपर, प्रोग्रेस के ऊपर. परफेक्शन ऑटोमेटिक आता है, करेक्ट है? और उनका गोल क्या है बच्ची का? ನಮ್ಮ ಮಗು ಏನ್ ಹೇಳ್ತಾ ಇತ್ತು, ನಮ್ಮ ಮಗಳು ನಾನು ಡಾಕ್ಟರ್ ಆಗ್ಬೇಕು, ರೈಟ್? ಬರೀ ಡಾಕ್ಟರ್ ಇಲ್ಲ ರಾಜ, ಒಳ್ಳೆ ಡಾಕ್ಟರ್, ಇಂಡಿಯಾಗೆ ನಂಬರ್ 1 ಡಾಕ್ಟರ್ ಆಗ್ಬೇಕು ಅಂತ ತೀರ್ಮಾನ ಮಾಡ್ತು. ಓಕೆ, ನಾನು ಇನ್ನೊಂದು ಹೆಣ್ಮಕ್ಳನ್ನ ಕರಿತಾ ಇದ್ದೀನಿ, ಅವರ ಮಾತು ಕೇಳೋಣ. ಅವರು 96%, ಶ್ರವಾಣಿ ಅವರು 96%. ಬಾರಾಜ ಉಂಟು, ಶ್ರೀಯಾ ಬಂದಿದಾರ 97%. ಬನ್ನಿ ಶ್ರೀಯಾ ಅವರೇ. ಇಬ್ರು, ಈ ಹುಡುಗಿ 96%, ಈ ಮಗು 97%. Good morning to everyone. Myself Shreya. I am studied from Sri Gayatri English School. I scored 97%. My dream is to crack JEE and get a good IIT seat. My tip is stay focused and consistent. You want to bring his record? 80 lakhs. Yes. हाँ? एक Yes, बार क्लास sir. दो. 80 lakhs लेना बोल के बच्चे बोल रहे. ये को धैर्य बेक रहे. Your goal is you want to go through IIT. Okay, right, okay. From Sri Gayatri English School, Vijnapura. I scored 96% in my SSLC. And my aim is to become doctor. I want to get specialist in cardiology. And my dream college is AIMS Delhi. For sure, I'm going to get that seat. And I will work hard for it. ದೊಡ್ಡ ಸಾಧನೆ ಮಾಡಿರೋ ಮಕ್ಕಳು ಇವರೆಲ್ಲ. आओ जी, आप भी आओ. हाँ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಪ್ಲೀಸ್ ಟೇಕ್ ಯು ಸೀಟ್. ಸೆಕೆಂಡ್ PUC ದಲ್ಲಿ ದೊಡ್ಡ ಸಾಧನೆ ಅದು 99%. ಸೆಕೆಂಡ್ PUC ಎಷ್ಟು ಬೇಟ? ಸೆಕೆಂಡ್ PUC 99%. ದೊಡ್ಡ ಸಾಧನೆ ಅಲ್ಲ? ಗ್ರೇಟ್ ಅಚೀವ್ಮೆಂಟ್. ಸಮೀರ್ ಬೇಗ್ 99% फ्रॉम. हाँ, मैं तभी बोलना, अबा मैं 99% लेको उसके वास्ते बड़े बड़े ऑफिसर आपको मुझे अवार्ड दे रही, तुम्हें आना
पेपर में 2000 का था फरमानी, मेरे साथ फोटो खींचता तुम्हें, मेरे बाजू खड़ना तुम्हें इंपॉर्टेंट है, पूरी दुनिया में तुम्हारे सिवा कोई इंपॉर्टेंट नहीं अब्बा। बोल के एक बार अब्बा को बोलो, एक बार बोला ना अब्बा को, वो आदमी को होती खुशी किसी भी नहीं थी दुनिया में। करेक्ट है? 99% ಸ್ಕೋರ್ ಮಾಡಿದೆ ರಾಜ, ಹೆಂಗ್ ಸ್ಕೋರ್ ಮಾಡಿದೆ, ನಿನ್ ಗುರಿ ಏನಿದೆ ಮಾತಾಡು. ನಾಗಾರ್ಜುನ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಯಲಹಂಕ ಅಲ್ಲಿ ಓದಿದೆ 2 ವರ್ಷ. SSLC ಕೂಡ 31 ಮೇ 2024 ಅಲ್ಲೂ ಕೂಡ ಇದೇ DSF ಫೌಂಡೇಶನ್ ನಮ್ಮೂರಿಗೆ ಬಂದಿತ್ತು ಸೂಲಿಬೆಲೆಯಲ್ಲಿ. ಅಲ್ಲೂ ಕೂಡ ನನಗೆ ಪ್ರಥಮವಾಗಿ ಕರೆದಿದ್ರು, ಫಸ್ಟ್ ಆಗಿ ಬಂದಿದ್ದೆ ನಾನು. ಯಾವಾಗ್ಲೂ ಅಷ್ಟೇ, ನನಗೆ ಚಿಕ್ಕವನಿಂದ ಕನಸು, ನಾನು ಏನೇ ಪ್ರೋಗ್ರಾಮ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾವುದೇ ಎಕ್ಸಾಮ್ ಆಗ್ಲಿ, ನನಗೆ ಫಸ್ಟ್ ಕರಿಬೇಕು, ಸಮೀರ್ ಬೇಗ್ ಅಂತ ಕರಿಬೇಕು, ಫಸ್ಟ್ ಬಾ ಅಂತ ಕರಿಬೇಕು ಅನ್ನೋದೇ ನನಗೆ ಆಸೆ. ನಾನು ಹೇಳೋದಲ್ಲ, ನನ್ನ ಈ 99% ಏನಿದೆ, ಏನೇ ಆಗಿರ್ಲಿ, ಈ ಸಾಧನೆ ಇದೆಯಲ್ಲ, ಆ ಸಾಧನೆ ನಾವು ಅಪ್ಪಗೆ ಅಮ್ಮಗೆ ಎಲ್ಲ ಹೇಳಬೇಕು, ನಿಮ್ ಮಗ ಮಾಡಿದಾನೆ ಅಂತ. ನಾನ್ ಬಾಯಿಂದ ಹೇಳೋದು ಬೇಡ ಅಂತ ತೋರಿಸಿದ್ದೀನಿ ತಗೊಂಡು. ಆದ್ರೆ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಜಾಸ್ತಿ ಆಸೆ ಇದೆ. ಈಗ ನೀಟು ಕೂಡ ಬರ್ದಿದ್ದೀನಿ, 2 ಸಲ ಬರ್ದಿದ್ದಾಯ್ತು. 21 ಜೂನ್ಗೆ ಬರ್ದ್ಬಿಟ್ಟು ಬಂದಿದ್ದೀವಿ. ಆ ದೇವ್ರದೇ ಒಳ್ಳೆ ಸೀಟ್ ಸಿಗ್ಲಿ. ಇದೇ ತರ ಫಸ್ಟ್ ಹೇಗೆ ಈಗ ಬಂದು ನಾನು ಫಸ್ಟ್ ಬಂದಿದ್ದೀನಿ, ಅಲ್ಲೂ ಕೂಡ ಫಸ್ಟ್ ಅಲ್ಲೇ ಸೀಟ್ ಸಿಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಹೇಳ್ತೀನಿ. ನೋಡಿ, ಯಾವಾಗ್ಲೂ ಅಷ್ಟೇ, ನಾವು ಏನಾದ್ರೂ ಒಂದು ಮಾಡ್ತಾ ಇದ್ದೀರಿ ಅಂದ್ರೆ ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟ ಬಂದಾಗ ನಾವು ಒಂದು ನೆನೆಸ್ಕೋಬೇಕು. APJ ಅಬ್ದುಲ್ ಕಲಾಂ ಹೇಳ್ತಾರೆ, ಇವತ್ತು ಟುಡೇ ಇಸ್ ಡಿಫಿಕಲ್ಟ್, ಟುಮಾರೋ ಇಸ್ ಮಚ್ ಮೋರ್ ಡಿಫಿಕಲ್ಟ್, ಬಟ್ ದ ಡೇ ಆಫ್ಟರ್ ಟುಮಾರೋ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಆ ಒಂದು ಪೇಷನ್ಸ್ ಆಗಿ ಕನ್ಸಿಸ್ಟೆನ್ಸಿ ಇಂದ ನಾವು ಕೆಲಸ ಮಾಡಿದ್ರೆ ಹಾಗೆ ಆಗತ್ತೆ ಅನ್ನೋಂತ ಭರವಸೆ ನನ್ಗಿದೆ, ನನ್ಗೆ ಆತರ ಆಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನನ್ನ ಮಾತನ್ನು ಮುಗಿದ ಬಹಳ ಖುಷಿ ಆಯ್ತು ಸಮೀರ್ ಮಾತಾಡಿ. ಕರೆಕ್ಟಾ? ಸಾಧನೆ ಇರ್ಬೇಕು, ಛಲ ಇರ್ಬೇಕು, ಸಾಧನೆ ಮಾಡೋರ್ಗು ನಿದ್ದೆ ಮಾಡಬಾರ್ದು. ಆಕ್ಚುಲಿ ಅಬ್ದುಲ್ ಕಲಾಂ ಸಾಹೇಬ್ ಹೇಳ್ತಾರೆ, ಕನಸು ನೋಡಿ, ಆ ಕನಸು ನೆನಸಾಗೋವರೆಗೂ ನಿದ್ದೆ ಮಾಡಬೇಡಿ. ಆಕ್ಚುಲಿ ರಾತ್ರಿ ಕನಸು ನೋಡ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ಮರ್ತೋಗ್ಬಿಡ್ತೀವಿ. ಕರೆಕ್ಟಾ? ಹಗಲು ಹೊತ್ತು ಕನಸು ನೋಡ್ಬೇಕು. ಯಾವಾಗ ನೋಡ್ಬೇಕು? दिन में ख्वाब देखना, जब तक ख्वाब पूरा नहीं होता रात में नींद नहीं आना, रात में नींद नहीं आना. ಹಗಲು ಹೊತ್ತು ಕನಸು ನೋಡ್ಬೇಕು, ಕನಸಾಗೋರು ರಾತ್ರಿ ನಿದ್ದೆ ಬರಬಾರ್ದು. ಅಂತ ಹುಚ್ಚಿರ್ಬೇಕು ಜೀವನದಲ್ಲಿ ಸಾಧಿಸ್ಬೇಕಂದ್ರೆ. ಅಂತ ಹುಚ್ಚಿರೋರೇ 4 ಜನ ಸಾಧನೆ ಮಾಡಿ ಇಲ್ಲಿ ವೇದಿಕೆ ಮೇಲೆ ಇವತ್ತು ಮುಖ್ಯ ಅತಿಥಿಗಳಾಗಿ ಕೂತ್ಕೊಂಡಿರೋದು. ಸಮೀರ್ ಅವ್ರ ಮಾತು ಕೇಳಿದಾರ, ಬಹಳ ಖುಷಿ ಆಯ್ತು ಸಮೀರ್. ದೇವ್ರು ನಿಮ್ಗೆ ಅಲ್ಲಾ, ಗಾಡ್, ಭಗವಾನ್, अल्लाह वो खुदा आपको बहुत कामयाब कर दे. राइट, बेस्ट डॉक्टर बनो. और डॉक्टर बनने के बाद में कम से कम ಡಾಕ್ಟರ್ ದಿವಾಕರ್ ಭಟ್ ಅಂತ ಒಬ್ರು ಇದ್ದಾರೆ, ನಾನು ಬಹಳ ಅವ್ರನ್ನ ಇಷ್ಟಪಡ್ತೀನಿ, ಬಹಳ ಗೌರವಿಸ್ತೀನಿ. ಅವರು ಪ್ರತಿ ವಾರ 1 ದಿನ ಫ್ರೀ ಟ್ರೀಟ್ಮೆಂಟ್ ಉಡುಪಿಗೆ ಹೋಗ್ಬಿಟ್ಟು ಅವ್ರ ಊರದಲ್ಲಿ ಜನಕ್ಕೆ ಫ್ರೀ ಆಗಿ ಮಾಡ್ತಾರೆ. 5 दिन अपने लिए करते हैं कमाने के लिए, 1 दिन पूरे लोगों के लिए फ्री करते हैं, वीकली वंस फ्री सर्विसेज. डॉक्टर दिवाकर भट्ट, ऐसा बनना है आप भी कि हफ्ते में 1 दिन मैं गरीबों के लिए फ्री करता हूँ. ये इससे क्या होता है, दुनिया और आखिरत दो भी कमा सकते हैं. राइट. और एक बच्चा है हमारा, उनका 96% है सेकेंड PUC में, उनका नाम है रिजवान. यस, be dedicated about your goals and don't fear from failures, because success comes after a couple of failures. रिजवान का एक वेरी शॉर्ट एंड स्वीट मैसेज दिए है. एंड व्हाट इज योर गोल इन द कमिंग डेज? I want to become an engineer. Engineer. What engineer you want to become? AI engineer. Okay, you are from which part of the Bangalore city? Nagarpalli. Nagvarapalya, right. Okay, thank you. So 95% say the Rashid. 95%. How about एक जोरदार तालियां से रशीद को बुलाइए. I have secured 95.16% in 12th standard. Well, let me just tell my short story from 10th. In my 10th also, my percentage was same, 95.16. But I chose humanities instead of science. And my parents were telling, "Are you gone mad?" And my friends were telling, "You have scored 95.16 and you're taking arts, humanities." I said yes. I joined one residential coaching center for UPSC, which is in Ramanagaram, and where I did my 12th, 11th and 12th there. I also gave CLAT examination, which is a common law admission test, which conducts for all over India, where I secured 10,000 rank, which I failed that one. I was so upset that I failed and I couldn't get in NLSIU, which is the top college in India for law. And I gave but I got seat in RMNLU, Ram Manohar Lohia National Law Institute, which is in Lucknow, UP.
But my father said the situations in there, it's not easy and it's not good. So better not go there and study in Bengaluru itself. And I got admission here in RV University School of Law. And I'm also selected for a student exchange program from now itself at Seattle University School of Law, which is in USA. And I'm proud for that, and my parents are also proud for that. I've also received 100% scholarship for that because I also gave LNAT examination, which is conducted all over the world for UK admission. I was applying for Oxford University for law, but I didn't get there. But for the achievement I've made here, so I got RV University School of Law, and I've been selected for the Seattle University of Law. For my student exchange program for the second year of law. And my tip for all the students of being here is, whatever you become, whatever you be here, just not work for yourself, work for the society, work for the nation as whole. And it must be your right, because you're the citizen of India, and you must work for the society. As we see here, our dignitary sitting here, who is KS officer Sumaya Tapassu ma'am, and all our inspectors sir, they work for society. And I researched about Sumaya ma'am, and I was prestigious to know that I also want to become IAS officer, which is my childhood dream. My father gave me the dream to become an IAS officer, and inshallah I will work for society as becoming an eminent jurist. Thank you, sir. Very good. Really, very happy, very proud of this boy. Okay, your dad came today? No, sir. Okay, what is he? Sir, he's just retired yesterday. Retired nodal officer of diet. राइट क्या है, जिसे इलम है उनसे इलम की वैल्यू पता है. करेक्ट है. नॉलेज इज पावर, बट application is a superpower. His father had knowledge and he is trying to apply it in his son's life, in his son's career. Correct? See, so many exams. Actually, ನಮ್ಮ ರಫಿ ಸರ್ ಇದಾರಲ್ಲ, ರಫಿ ಪಾಷಾ ಸಾರು, ಕಮಿಷನರ್ ಸಾಹೇಬರು, ಅವರು ಕನ್ನಡದಲ್ಲಿ ಸುಮಾರು 10 ವರ್ಷದ IAS, IPS, KS ಆಫೀಸರ್ಸ್ ಹೆಂಗ್ ಹಾಕ್ಬೋದು ಅಂತ ಪುಸ್ತಕ ಬರೀತಾರೆ. ಲಾಟ್ ಆಫ್ ಬುಕ್ಸ್ ಬರೆದಿದ್ದಾರೆ. ಸಪ್ನಾ ಬುಕ್ ಸ್ಟಾಲ್ ಇದೆಯಲ್ಲ, ಸಪ್ನಾ ಬುಕ್ ಸ್ಟಾಲ್ ಹೈಯೆಸ್ಟ್ ಬುಕ್ಸ್ ನಮ್ಮ ರಫಿ ಸಾರ್ದು ಸೇಲ್ ಆಗ್ತದೆ. ಹೈಯೆಸ್ಟ್ ಬುಕ್ಸ್ ಸಾರ್ದು ಸೇಲ್ ಆಗ್ತದೆ. ನೋಡಿ, ರಫಿ ಪಾಷಾ ಸಾಹೇಬರು ಯಾರ್ಯಾರು ಈ ಮಗು ನಾನು KS ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು ಅಂತಾರಲ್ಲ, ಯಾರ್ಯಾರು ಡಿಗ್ರಿ ಮಾಡ್ಕೊಂಡು IAS, IPS ಜೊತೆಗೆ ಡಿಗ್ರಿ ಜೊತೆಗೆ ಮಾಡ್ಬೇಕಂಬಿಟ್ಟಿದ್ದಾರೆ ಅಂತವ್ರು ದಯವಿಟ್ಟು ರಫಿ ಸಾಹೇಬ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಆ ಗ್ರೂಪ್ ಇದೆ, ಆ ಗ್ರೂಪ್ ದಲ್ಲಿ ಆಡ್ ಮಾಡಿಬಿಟ್ಟು ವಾಟ್ಸ್ಆಪ್ ಗ್ರೂಪ್ ದಲ್ಲಿ ನಿಮ್ಗೆ ಡೈಲಿ ಟಿಪ್ಸ್, ಡೈಲಿ ನಿಮ್ಗೆ ಎಲ್ಲೆಲ್ಲಿ ಕೋಚಿಂಗ್ ಇದೆ. ಆಕ್ಚುಲಿ ಎವ್ರಿ ಮಂತ್ ಹಿ ಯೂಸ್ ಟು ವಿಸಿಟ್ ಹಜ್ ಭವನ್ ಟು ಟ್ರೈನ್ KS, IAS, IPS ಆಫೀಸರ್ ಸ್ಟೂಡೆಂಟ್ಸ್. ರಫಿ ಪಾಷಾ ಸರ್ ನೋಡಿ, ಅವ್ರು KS ಆಫೀಸರು ಚೆನ್ನಾಗಿ ಓದಿದ್ರೆ ಗಂಡ್ ಮಕ್ಕಳಿಗೆ ಏನ್ ಫ್ಯೂಚರ್ ಅಂದ್ರೆ, ಅವ್ರ KS ಅವ್ರ ವೈಫ್ IRS ಆಫೀಸರ್. ಅವ್ರದ್ದೇ ದೊಡ್ಡದು. ಉನ್ಕೆ ಪೊಸಿಷನ್ जो है, उनके बीवी उनसे बड़े ऑफिसर है. इन्होंने KS, IRS ऑफिसर है. इन्होंने स्टेट लेवल और ऑल इंडिया लेवल है. पूरे बेंगलुरु एयरपोर्ट के इंचार्ज थे पहले मैडम है. अभी 7 डिस्ट्रिक्ट, तमिलनाडु के 7 डिस्ट्रिक्ट इंचार्ज मैडम है. मालूम है सर क्या है, तुम्हें 100 साल पढ़ने खाने नहीं होता. SLC के बाद 5 साल. वसीम भाई बोल रहे थे ना, स्टूडेंट लाइफ गोल्डन लाइफ क्या पूछ रहे थे ना, ಕೇಳ್ತಾ ಇದ್ರಲ್ಲ ಅವರು. ಗೋಲ್ಡನ್ ಲೈಫ್ ಯಾರಿಗೆ ಅಂದ್ರೆ SLC ಆದ್ಮೇಲೆ 5-6 ವರ್ಷ ಸೀರಿಯಸ್ ಆಗಿ ಆಟ ಆಡ್ದಿರ 5 ವರ್ಷ 6 ವರ್ಷ ಯಾರು ಓದ್ತಾರೆ, ಅವ್ರಿಗೆ ಗೋಲ್ಡನ್ ಲೈಫ್. हमारी एक बेटी मदीहा 98% PUC में स्कोर करता है. आओ बेटा, एक जोरदार ताली से बुलाएंगे उनको. फाइजा अफरीन, आओ बेटा, तुम्हें फाइजा अफरीन आपको ही. Good morning everyone. My name is Madiha and I have scored 98 in my 12th board, and my dream is to become a MBBS doctor, and I gave my NEET exam. I think I can get a government seat. This all is because of my parents, because they motivate me lot, and consistency is only the key to achieve our goal. And I will say, dream big. Until you achieve that, work hard and stay consistent. Everyone will say, you can't do that, you can't do this, but you should prove that you can do anything when you will enter in that field. Thank you. कौन देवी क्या देवी बोला थपड़ा कल्ले लाल हो जाती. वही से रहना भाई को बचा से क्या बेटा, ऐसा रहना सो ಹುಡುಗರು ಯಾರನ್ನ ಹುಡುಗರು ಎಕ್ಸ್ಪೀರಿಯನ್ಸ್ ಆಗ್ತಾ ನನ್ನ ಮಗ.
ತಿಥಿ ಮಾಡ್ಬಿಡ್ತದೆ ಹುಡುಗಿ. बोले में fire is the heart. If the fire is in the heart, the few sparks come out from the mouth. करते माशाल्लाह. अपा ऐसे सुना बेटा, आज ऐसे खाना बच्चे, नहीं तो क्या है, दुनिया बहुत जालिम है. ऐसा रहे तो डर को दूर रहती. करेक्ट. I request my friend who is giving 100% of his life in our locality to develop the local Kadagodi Whitefield, this 10 kilometers surrounding kids. He is none other than हमारे यहाँ पर PNC स्कूल, एक स्कूल एंड कॉलेज, बहुत ही रेप्यूटेड कॉलेज, सीएम आके इनाग्रेट करे थे. सीएम सिद्धरामा साहब को वो कॉलेज और स्कूल इनाग्रेट करे थे. बहुत ही बड़ा ब्रांड है, राइट. वहां के प्रिंसिपल हैं, PhD होल्डर हैं. उनकी बात हम एक 10 मिनट सुनेंगे. 10 निमिष 10 minutes, every point make a note every point. If it is possible on a note. Honorable guest of honor, Muhammad Rafiq Pasha sir, Narendra Kumar sir and Sumaya ma'am, other dignitaries on the dais and off the dais, dear parents and my dear lovely students, it's my privilege to share the time with you people on this Sunday. I was speechless when I saw most of the youngsters who have achieved a lot in life. Nam Kaladalli we used to get only 75%, which was the biggest achievement in those days. My 10th class percent was just 78. My father, I couldn't stop him dancing on that day. The total day was dancing. That was 30 years back. 30 years back. And now, from the time I was spending time with our dignitaries on the dais, whoever stood there, whoever came to dais, no one got less than 97. And I wish all the good success for all the achievers in 10th class as well as plus 2. And I would like to advise you one more thing, that make this success as a habit in life. For example, most of us eat outside, right? We prefer particular hotels to eat. Again, we keep on going to same hotel again and again, right? For what sake we do go? Because we like taste of a dish there. Same way, success is also very tasty in life. Once if you taste the success in life, you will never give it up. ಒಂದ್ಸಲ ಸಕ್ಸಸ್ ರುಚಿ ಗೊತ್ತಾದ್ರೆ ಜೀವನದಲ್ಲಿ ಸಾಯೋವರೆಗೂ ಬಿಡಕ್ ಸಾಧ್ಯನೇ ಇಲ್ಲ ಅದು. So I'm very happy to see all the youngsters and most of you when you were given opportunity to speak about your tips, the way you prepared for your exams, I found one common thing in everybody, that consistency is more important. Of course, I do agree that consistency is more important. So for every success, 2 things are very important. One is planning, the other is execution. We the Indians are good at planning. We have a lot of dreams. As Abdul Kalam told, dare to dream, but care to achieve. Dreams are free of cost in India, not only India, everywhere. Nobody is going to ask you to pay 100 rupees or 200 rupees for each dream. If that is the case, most of the Indians will stop dreaming also. As dreams are free of cost, dream big. And hard work is very important. Focus is very important for achieving the dream. I wanted to become President of India. Every day I get a dream that I will become President of India. Morning when I wake up, I'll be no more. I'll be staying in the same house. See, dreaming is nothing wrong. Every individual has their own dreams. But how much of effort you are putting to make your dreams come true, that matters at last. All the youngsters sitting in front of me, most of you are fond of cricket, I think so. How many of you are fond of cricket? Watching cricket or playing cricket? Playing or watching, whatever it is. Right. So each and every one of you are having a favorite cricketer. May it be Virat Kohli, Rohit Sharma, and recently the budding Vaibhav Suryavanshi. In our days, we had cricket legend by name Sachin Tendulkar. Most of you have heard about him, right? God of cricket. We were lucky watching him play the game. Okay, he has contributed a lot for the country. He has done many centuries. That is second phase of his life. He was not studious like you. He got failed in 10th class English. Do you know that? Sachin Tendulkar got failed in 10th class English in Maharashtra government. But today, in 10th class Maharashtra English textbook, the first lesson is about Sachin Tendulkar. The first lesson, the same subject which he got failed, the entire Maharashtra students are learning about him. That is how you need to inspire the society.
Achieving is not a big thing. After achieving, what you are giving back to the society? Most of us start cursing. Sir, the country has given me nothing. Don't bother, that country has given you nothing. Country has given you birth. That's enough for you. Think always that what you have to contribute for the betterment of the country. And most important is dedication is more important. Whatever the work you do, ಏನ್ ಕೆಲಸ ಮಾಡಿದ್ರು, be 100% devoted and dedicated. I'll tell you a small story. In American countries, they build houses with wood. Proud parents, student awardees who are shining here today in front of me, and all the young dreamers. I am not here to give you any lecture. Actually, I had prepared some 1.5 sheet of lecture to you. But looking at you, you are actually inspiring us all. It's not that we are inspiring you, instead you are inspiring us. Looking at all your achievements, 99.9%, I would have never even dreamt of achieving it during my school or my college days. Okay, so it's a very big achievement. So a big round of applause to all of you. Let us think that it is 2036, okay? You are 10 years older than what you are today. So what do you think yourself to be at that point? Kaan dekhti hain tumhe khud ko. Where do you want to see yourself to be? Where do you want to see yourself working as? Okay? कौन तो बोल सकती मुझे at 2036 I'll be this करके? Whatever it is, dream big. Okay? मेन थिंग इज यू विल हैव टू ड्रीम बिग. मेरा नहीं था ये इंटेंशन, मेरा ड्रीम नहीं था कि मैं केस क्रैक कर सकूं करको. What I was doing is I just cleared my engineering. I was about to write entrance for MS exam and was about to go to US to study MS. That was actually my intention. I never had a dream as such. But after that my father told me, why don't you pursue civil services? I tried. I took, okay fine, let me do it karke. I tried. I was there in Hyderabad for an year. I could not understand many of the subjects because engineering said direct you are studying polity, sociology, everything. I did not understand what the subjects were. Only subject I understood was anthropology. That was my optional. It was interesting for me. After that I wrote KPSC. KPSC first attempt I gave. I could not clear in that. Prelims हुआ, मेंस हुआ, इंटरव्यू आई वेंट, इंटरव्यू में नहीं हुआ. अभी व्हाट हैपेंस? डिसअपॉइंटमेंट, डिप्रेशन, घर से बाहर निकलना का तो मुश्किल. भाई एक गैदरिंग में जा रही हूँ तो एवरीवन नोस के तुम्हें कुछ करने वाले ही कर को. तो आंटीज अंकल्स रहती ना, दे यूज्ड टू आस्क मी कि होगा बेटा, हैदराबाद गए थे ना, होगा. आई यूज्ड टू बी लाइक मेरे को खुद पे डाउट आता कि मैं सच में हैदराबाद जाकर हूँ, लेकिन क्या कर रही हूँ मैं? आई हैव डन नथिंग. सो वंस द फर्स्ट इंटरव्यू मेरा नहीं हुआ तो मेरे मोटिवेशन जो थे, मेरे पेरेंट्स एंड माई एक जेंटलमैन जो बैठी यहाँ पे, मेरे हस्बैंड, ही वॉज द वन हु मोटिवेटेड मी. देखो ऐसा सपोर्ट करना है सभी भाई जैसा, राइट? Without that motivation, I think I would have ended up doing I don't know what. Okay, इसके बीच में क्या हुआ? I had written FDA exam as well. I came after that, Hyderabad. I went to Delhi also through Minority Department of Minorities. They sponsored, scholarship, everything for me. All the fees, everything was covered from them only, and they used to give me stipend also. 1 year थी मैं in Delhi. After coming back from Delhi, KPSC नहीं हो है. अभी one more attempt देना. But right, KPSC का yearly नहीं होता. You will have to wait for that. It's not like UPSC. You'll have to wait for that. Okay. So after that, in between, when I had come from Delhi, I wrote FDA exam. That was in Kolar. I was telling my mom, मैं engineering करको हूँ, मैं KAS, IAS करना करको सोच लेको हूँ, तो मैं मुझे FDA के exam को जाको लिखो करको कई को force कर रही हूँ. But she told, not any work, मतलब जो कोई भी काम होता है छोटा बड़ा नहीं है, go give your best. So I unintentionally, मतलब disheartened से होता, I went, I just wrote the FDA exam and I got selected as FDA. अभी इसके बाद क्या हुआ? डिप्रेशन में थी मैं ऑलरेडी. दैट KPSC फर्स्ट इंटरव्यू नहीं हो पाया करको. नो, आई वांटेड दैट जॉब टू बी गिवन इट टू मी.
जल्दी से होना था ना कि बिकॉज मेनी ऑफ माई फ्रेंड्स वेर ऑलरेडी M.Tech कर ले को थे, दे वेर ऑलरेडी इन अ गुड जॉब, फ्यू MS कर ले को दे वेर सेटल्ड अब्रॉड, और मैं क्या भी नहीं थी यहाँ पे. सो एटलीस्ट आई वांटेड दैट FDA टू बी गिवन बैक टू मी, चाहिए था मेरे को. I used to make calls every day. Even now our administrative officer remembers me that I used to make call every day and I used to ask, ma'am, when are you giving us the appointment letters? I need it very badly. So irrespective of whether I was an engineering student, I hold a degree in engineering, electronics and communications. So all this did not stop me from dreaming. It was my father's dream. I took it. So subsequently it became my dream too. So especially to the ladies and the girls जो भी हैं यहाँ पे 10th PUC जो भी कर रही हूँ पे, for them और उनके family को मैं यही बोलना चाहती हूँ कि please encourage them. You know today that they're studying well, they're doing good. But उसके बाद जब शादी करके वहाँ पे कहाँ की एक बैठे जाता नको करो. Make them stand on their own legs. That is what our parents all need. I think I have seen many of the parents here, proud parents I can say. मोर देन द वो बच्चे के फेस में क्या खुशी दिख रही है, उससे ज्यादा पेरेंट्स का जो फेस शाइन करता है ना, दैट आई रियली गेट गूज़बम्प्स सीइंग दैट. सो आई एम दैट्स व्हाट यू ऑल जस्ट इंस्पायर अस, कीप डूइंग, ड्रीम बिग. ओके, उसके बाद मोटिवेशन ढन दे के, इफ यू आर लर्निंग समथिंग, ओके, मेक श्योर दैट यू आर एबल टू करेक्ट. अगर फेल्यूर्स हैं तो करेक्ट कर लो फेल्यूर्स, वेयर यू आर गोइंग रॉन्ग करके. यू माइट बी प्रोबेबली स्टडिंग फॉर 4 to 5 hours इन अ डे, और उसके बाद 2 hours इंस्टाग्राम में, फेसबुक में रील्स हमें भी कर डालती हूँ. तो 2 hours कंटिन्यूस मालूम नहीं होता कि 2 hours जाखिंग कर को. इंस्टेड ऑफ दैट यूटिलाइज द 2 hours में डू समथिंग एल्स, रीड न्यूज पेपर्स. कौन यहाँ पे न्यूज पेपर्स एक्चुअली करेक्ट से पढ़ती है मुझे बोलो, कौन? तो भी एनीवन? Sir is raising his hand. Thank you, sir. Okay. So I want to tell you that make a habit of reading newspapers, be it local, be it national, whatever it is. Try, making a habit of reading newspaper. और consistency करको बल्ला का सुनी मैं यहाँ. Consistency क्या consistency actually? एक दिन 6 बजे उठती, नाश्ता करती, पढ़ती. Okay, maybe you study for 8 hours. कॉलेज को जाती, स्कूल पे जाती, 8 to 10 hours you are studying. दूसरे दिन यू आर गेटिंग अप एट 5 o'clock, यू आर स्टडिंग. दैट इज नॉट कंसिस्टेंसी. एक दिन अलार्म रखो 5:30 का अलार्म. यू हैव टू गेट अप एट 5:30, स्टार्ट स्टडिंग. ओके, डू इट फॉर 1 month, 2 months and 3 months. आफ्टर दैट अलार्म बजने से पहले यू विल बी अवेक ऑलरेडी. सो दैट इज व्हाट कंसिस्टेंसी इज. ओके, पुटिंग एफर्ट्स कंटिन्यूसली. बीड़ी सिगरेट ಗಾಂಜಾ इससे दूर रहना. बल्कि ಇಲ್ಲಿ ನಮ್ಮ ಕಾಡುಗೋಡದಲ್ಲಿ ಇಬ್ರು ಬ್ರದರ್ಸ್, ಅಣ್ಣ ತಮ್ಮ ಇಬ್ರು ಸೇರಿ ಇದನ್ನ ನಾವು ಬರೀ ಹೇಳಿದ್ರೆ ಸಾಲದು, ನಾವು ಮಾಡಿ ತೋರಿಸ್ಬೇಕು, ಹೇಳಿದ್ರೆ ಸಾಲದು, ಮಾಡಿ ತೋರಿಸ್ಬೇಕಂಟು ಅವರು ಹೋದ ತಿಂಗಳು ಸುಮಾರು ಒಂದು 150-200 ಜನಕ್ಕೆ ಈ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕರೆದು ಇಲ್ಲಿ ಏರ್ಪಾಟ್ ಮಾಡಿದ್ರು. ಆ ಮಕ್ಕಳನ್ನ ನೋಡಿದ್ರೆ ಬಹಳ ಖುಷಿ. ನಾನು ಯಾಕಂದ್ರೆ ಒಂದು 4-5 ವರ್ಷದಿಂದ ಆ ಮಕ್ಕಳು ನೋಡ್ತಾ ಇರೋದು. ಆ 4-5 ವರ್ಷದಿಂದ ನನ್ನ ಹತ್ರ ಒಂದು 5 ವರ್ಷ 6 ವರ್ಷಕ್ಕೆ ಅಂಕಲ್ ನಾನು ಗಣೇಶ ಕೊಡ್ಸಿದ್ರಿ, ನನ್ ಚಂದ ಕೊಡಿ ಅಂಕಲ್ ಅಂತ ಬರ್ತದ ಮಗು. ಆ ಮಗು ದೊಡ್ಡ ಬಾಡಿ ಮಾಡ್ಕೊಂಡು ಬಾಡಿ ಬಿಲ್ಡರ್ ಆಗ್ಬಿಟ್ಟು ಇವತ್ತು ಒಂದು ಒಳ್ಳೆ ಶೋ ಮಾಡಿ ಆಲ್ ಓವರ್ ಇಂಡಿಯಾದು ನ್ಯಾಷನಲ್ ಶೋ ಇಲ್ಲಿ ನಮ್ಮ ಕಾಡುಗೋಡಿ ಅವರು ಆರ್ಗನೈಸ್ ಮಾಡಿದಾರೆ ಅಂದ್ರೆ ಬಹಳ ದೊಡ್ಡ ಮಾತದು. ಅದಕ್ಕೆ बड़ी हेल्थ प्रमोट करते हैं. अभी पूरे नौजवान बच्चे हैं ना, ऐसा हेल्थ प्रमोट करो. उन्होंने अभी बॉडी गिडी नहीं दिखा रहे, क्या तो बहुत सारे बहाना ही है, राइट. मगर उन्होंने कहा है उनका बॉडी के ऊपर फोकस करके हेल्थ के ऊपर फोकस कर रहे हैं. 1 मिनट उनकी बात सुनिए, 1 मिनट. ಹಲೋ, ಎಲ್ಲರಿಗೂ ಇಲ್ಲಿರೋರಿಗೆ ನಮಸ್ಕಾರ. ನಾವೇನ್ಗೆ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ರು ಅಂದ್ರೆ, ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಡ್ರಗ್ಸು, ಗಾಂಜಾ, ಈ ಪಾನ್ ಪರಕು, ಸಿಗರೇಟು, ಈ ನಡುವೆ ಎಲ್ಲ ಚಿಕ್ಕ ಹುಡುಗರು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವೇನ್ ಮಾಡಿದ್ರಿ, ಒಂದು 2 years ಇಂದ ಫಸ್ಟ್ ನಾವು ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಬಾಡಿ ಬಿಲ್ಡಿಂಗು. ಸೊ ಅದ್ ಮಾಡಿದ್ಮೇಲೆ ಅಟ್ಲೀಸ್ಟ್ ನೋಡಿ ಸ್ವಲ್ಪ ಜನ ಕಲಿತಾರೆ, ಇವ್ರು ಹೆಂಗಿದ್ರು ಹೆಂಗಾದ್ರು ಅಂತ. ಸೊ ಹಂಗಾಗಿ ನಾವು ಸ್ಟಾರ್ಟ್ ಮಾಡಿದ್ರಿ. ಮತ್ತೆ ಲಾಸ್ಟ್ ಮಂತ್ 24th ಒಂದು ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ರಿ. ಸೊ ಅವಾಗ ಅಲ್ಲಿ ಮಾಡಿದ್ಮೇಲೆ ಸುಮಾರು ಒಂದು 50 ಜನ ಹುಡುಗರು, ನಮ್ಮ ಕಾಡುಗೋಡಿಯವರು ಸುತ್ತಮುತ್ತ ಹುಡುಗರು ಬಂದು ನಮ್ಮ ಹತ್ರ ಕೇಳಿದ್ರು, ಅಣ್ಣ ನಾವು ಜಾಯ್ನ್ ಆಗಬೇಕು, ಯಾವ ಜಿಮ್ ಸೇರ್ಬೇಕು, ಏನ್ ಮಾಡಬೇಕು, ಯಾವ ತರ ನಾವು ಡಯಟ್ ಇರಬೇಕು,
ನಾವು ಮಾಡ್ಬೇಕಣ್ಣ ಅಂತ. ಅವಾಗ ನಮ್ಗೆ ಸಂತೋಷ ಆಯ್ತು. ಒಂದು 50 ಜನ ಅಟ್ಲೀಸ್ಟ್ ನಾವು ಒಂದು ಬಾಡಿ ಕಾಂಪಿಟೇಷನ್ ಮಾಡಿದ್ಕ ಒಂದು 50 ಜನ ಒಳ್ಳೆ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ. ಆ 50 ಜನಕ್ಕೂ ನಾವು ಅಲ್ಲಲ್ಲಿ ಒಂದು 10 ಜನಕ್ಕೆ ಜಿಮ್ಗೆ ಸೇರ್ಸಿದ್ರಿ, ನೀವು ಮಾಡಿ ಆಮೇಲೆ ನಾವು ಡಯಟ್ ಎಲ್ಲ ಹೇಳ್ಕೊಡ್ತೀರಿ ಅಂತ. ಸೊ ಹಂಗಾಗಿ ನಾವೆಲ್ಲರಿಗೂ ಹೇಳೋದು ಏನು ಅಂದ್ರೆ, ಒಂದು ಒಳ್ಳೆ ರೀತಿಯಾಗ ಒಳ್ಳೆ ಫುಡ್ ತಗೊಂಡು, ಯಾಕಂದ್ರೆ ಚಿಕ್ಕ ಹುಡುಗರು ನೋಡಕ್ಕೆ ಆಗೋದಿಲ್ಲ, ನಮ್ಗೆ ನೋಡಿದ್ರೆ ಅವ್ರು ತುಂಬಾ ಬೇಜಾರಾಗತ್ತೆ. ಸೊ ಹಂಗಾಗಿ ನಾವು ಅವ್ರಿಗೆ ಏನು ಹೇಳ್ಕೊಡೋದು ಅಂದ್ರೆ, ನಮ್ ತರ ನೋಡಿ ಕಲೀರಿ. ಸೊ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಗೊಂಡ್ಬನ್ನಿ ಅಂತ. ನಾವು ಅಣ್ಣಾಗ ಮುಜಮಿಲ್ ಅಣ್ಣಾಗೆ ನಾವು ಚಿಕ್ಕ ಹುಡುಗರಿಂದ ಹೇಳ್ದವಾಗೆ, ನಾವು ಇಷ್ಟೇ ಹುಡುಗರು ಇದ್ದವಾಗೆ ನಾನು ಇಲ್ಲಿ ಗಣೇಶ ಕುಣಿಸ್ಬೇಕಣ್ಣ ಅಂತ ಹೋಗಿದ್ದು. ಸೊ ಇವತ್ತು ನಮ್ಗೆ ಈ ಮಟ್ಟಿಗೆ ಅವ್ರ ಮುಂದೆ ನಮ್ಮನ್ನ ಕರೆಸಿ ಈ ಮಟ್ಟಿಗೆ ಮಾತಾಡ್ಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ದೊಡ್ಡ ಧನ್ಯವಾದಗಳು. ಮತ್ತೆ ನಮ್ಗೆ ತುಂಬಾ ಖುಷಿ ಆಯ್ತು. ಇದು ನಾವು ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ಮೇಲೆ ನಾನು ಇದು ಫಸ್ಟ್ ಸ್ಟೇಜ್ ಮಾತಾಡ್ತಾ ಇರೋದು. ಮತ್ತೆ ಫಸ್ಟ್ ಟೈಮ್ ನಾನು 35 ಇಯರ್ಸ್ ಆಗ ಫಸ್ಟ್ ಟೈಮ್ ಈ ಮೈಕ್ ಇಕ್ಕೊಂಡು ಮಾತಾಡ್ತಾ ಇರೋದು. ಫಸ್ಟ್ ಟೈಮು ಯಾವ ತರ ಮಾತಾಡಿದ್ನೋ ನನ್ಗೆ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನನ್ಗೆ ಈ ಸ್ಟೇಜ್ ಮೇಲೆ ಎಕ್ಸಿ ಒಂದು ಇದು ಮಾಡಿದ್ರಿ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. हमारे देखो एक्चुअली आप देखे नहीं देखे मालूम नहीं, बहुत सारे लोगों को सुन करेंगे। दुबई में, सऊदी अरब में, दुबई में रात के यानी कि सुबह के 3 बजे, अर्ली मॉर्निंग 3 o'clock, रात में 1 बजे एक लड़की अकेली जाकर रही तो किसी भी हिम्मत नहीं है आंख उठा को देखने के वास्ते. ಒಂದು ಹೆಣ್ಣು ಮಗು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ಗಂಡಸನ್ ಧೈರ್ಯ ಎಲ್ಲ ಕಣ್ಣೆತ್ತಿ ನೋಡಕ್ಕೆ, ಅಂತ ಕಾನೂನು ಮಾಡಿದ್ದಾರೆ. ಆಯ್ತಾ? ಆ ತರ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೆ ನಾವು ನೋಡ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ನಮ್ಮ ಡೆಲ್ಲಿದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ, ರೈಟ್? ಅದಕ್ಕೆ ನಮ್ಮ ದೇಶ ಸೇಫ್ ಆಗಿರ್ಬೇಕಂತ ಇಸ್ಗೆ ಜಿಮ್ಮೆದಾರಿ ಭೈ ಹಮಾರಿ ಜಿಮ್ಮೆದಾರಿ. ನ್ಯೂ ಇಯರ್ಗೆ ನೋಡ್ತಿರಲ್ಲ ನೀವು, ಹೊರಗ ಅಂದ್ರೆ ನಾರ್ತ್ ಇಂಡಿಯಾದಿಂದ ಬಂದಿರೋದು ಹೆಣ್ಮಕ್ಳು MG ರೋಡ್ನಲ್ಲಿ ಡಿಸೆಂಬರ್ 31ಗೆ ಕುಡಿದ್ಬಿಟ್ಟು ಬಿದ್ದೋಗ್ಬಿಟ್ಟಿರ್ತಾರೆ. ಅಲ್ಲಿ ಯಾರು ನಮ್ಮ ಹೆಣ್ಮಕ್ಳು ಇರೋಲ್ಲ. ಅದಕ್ಕೆ ನಮ್ಮ ಹೆಣ್ಮಕ್ಳು ಹೇಗಿರ್ಬೇಕು, ಗಂಡ್ ಮಕ್ಳು ಹೇಗಿರ್ಬೇಕು, ಭಾರತ ದೇಶ ಇವತ್ತು ಸೇಫ್ ಕಂಟ್ರಿ ಆಗ್ಬೇಕು. ಭಾರತ ದೇಶದಲ್ಲಿ ಯಾವುದೇ ಒಂದು ಮಗಳು ರಾತ್ರಿ 1 ಗಂಟೆಗೆ ಓಡಾಡಿದ್ರೆ ಹೇಗೆ ಸೇಫ್ ಆಗಿ ಓಡಾಡಬೇಕು, ಹಾಗೂ ನಮ್ಮ ಎಂತೆಂತ ಹ್ಯಾಬಿಟ್ಸ್ ಡೆವಲಪ್ ಮಾಡಬೇಕು. ನಮ್ಮ ದೇಶ ನಾವು ಬೇರೆ ಕಡೆ ಹೋದ್ರೆ ನಾವು ಭಾರತ ದೇಶ ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅಂತ ದೇಶ ಕಟ್ಟಬೇಕು. ಮುಂದೆ ಬರೋ ದಿನಗಳಲ್ಲಿ ಇವತ್ತು PUC ಓದ್ತಾರ ಮಗು, ಇವತ್ತು ಡಿಗ್ರಿ ಓದ್ತಾರ ಮಗು, ನಾಳೆ ದಿನ ಇವರೇ IAS ಆಫೀಸರ್ ಆಗ್ಬೋದು, IPS ಆಫೀಸರ್ ಆಗಬಹುದು, ಡಾಕ್ಟರ್, ಇಂಜಿನಿಯರ್, ಜಡ್ಜು ಎಲ್ಲ ನೀವೇ ಆಗ್ಬೋದು, MLA ಆಗ್ಬೋದು, ನೀವು ಹೋಮ್ ಮಿನಿಸ್ಟರ್ ಆಗ್ಬೋದು, ನೀವು CM ಆಗ್ಬೋದು, ನೀವು PM ಆಗ್ಬೋದು. ಯಾಕಂದ್ರೆ ಇಲ್ಲಿಂದ 20-30 ವರ್ಷಕ್ಕೆ ದೇಶ ಎಲ್ಲ ನಿಮ್ ಕೈದಲ್ಲಿ ಇರ್ತದೆ. ಅದಕ್ಕೆ ಎಂತ ದೇಶ ನಮ್ಗೆ ಕಟ್ಟಬೇಕನ್ನೋದನ್ನ ನಿಮ್ಗೆ ಒಂದು ಕಿವಿ ಮಾತು ಕೊಡ್ಬೇಕಂತೂ ನಾನು ಸುಮಾರು ಪೊಲೀಸ್ ಆಫೀಸರ್ ನೋಡಿದ್ದೀನಿ. ಒಂದು ಟೀಚರ್ ಆಗಿ ಪೊಲೀಸ್ ಆದ್ರೆ, ಒಂದು ಟೀಚರ್ ಆಗಿ ಪೊಲೀಸ್ ಆಫೀಸರ್ ಆದ್ರೆ ಅವ್ರು ಎಷ್ಟು ಶಿಸ್ತಾಗಿರ್ತಾರೆ, ಎಷ್ಟು ನಿಯತ್ತಾಗಿರ್ತಾರೆ, ಎಷ್ಟು ಹೃದಯ ಅವ್ರದ್ದು ಎಷ್ಟು ಪವಿತ್ರವಾಗಿರ್ತದೆ ಅಂತ ನಾನು ನೋಡಿದ್ದೀನಿ. ಸುಮಾರು ಒಂದು 10 ವರ್ಷದಿಂದ ನೋಡ್ತಾರೆ ಆಫೀಸರು. ನನ್ನ ಲೈಫ್ ನಲ್ಲಿ ಇಂಥ ನಿಯತ್ತು, ಇಂಥ ಒಳ್ಳೆ ಪೊಲೀಸ್ ಆಫೀಸರ್ ನಾನು ನೋಡಿಲ್ಲ ರೀ. ಲಾಸ್ಟ್ 10 years ನೋಡ್ತಾರೆ. ಅಂತ ವ್ಯಕ್ತಿನ ದೊಡ್ಡ ಚಪ್ಪಾಳೆ ಮುಖಾಂತರ ನಾವು ಏನಂತ ಲೆಟೆಸ್ಟ್ ವೆಲ್ಕಮ್ ನರೇಂದ್ರ ಕುಮಾರ್ ಸರ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮುಜಮಿಲ್ ಸಾಹೇಬ್ ನನ್ನ ಬಗ್ಗೆ ಚಿಕ್ಕ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಾನು ಈ ಹಿಂದೆ ಕಾಡುಗೋಡಿ ಇನ್ಸ್ಪೆಕ್ಟರ್ ಆಗಿದ್ದೆ. 2020-21 ಕಾಡುಗೋಡಿ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ್ಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ. ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ಗೆ ಫೆಲಿಸಿಟೇಷನ್ ಮಾಡೋದು, SLC ಮತ್ತೆ PUC ನಲ್ಲಿ ಹೆಚ್ಚಿನ ಅಂಕ ಪಡೆದವರಿಗೆ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆಕ್ಚುಲಿ ನಾನು ಮುಜಮಿಲ್ ಕರೀಲಿಲ್ಲ ಅಂತಿದ್ರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ ಯೂಶುವಲಿ. ಅದರಲ್ಲೂ ಇವರ ಒಂದು ಪ್ರೀತಿಗೆ, ಒತ್ತಾಯಕ್ಕೆ, ಅವರ ಒಂದು ಗೌರವಕ್ಕೆ ನಾನು ಮನಸೋತು. ಇವತ್ತು ಆಕ್ಚುಲಿ ನಾನೀಗ ಬೆಂಗಳೂರು ನಾರ್ತ್ ಆ ಕಡೆ ಇದೀನಿ ಇನ್ಸ್ಪೆಕ್ಟರ್ ಆಗಿ. ಸೊ ಹಂಗಾಗಿ ಅಲ್ಲಿಂದ ಬರೋದಕ್ಕೆ ತುಂಬಾ ಟ್ರಾಫಿಕ್ ಸಮಸ್ಯೆ ಬರೋದು, ಆಮೇಲೆ ಸಂಡೇನೂ ಕೂಡ ಕೆಲವು ಸಮಸ್ಯೆಗಳಿರ್ತವೆ. ಪೊಲೀಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು 24/7 ಕೆಲಸ ಇರುತ್ತೆ ಅಂತ ಹೇಳಿದೆ. ಇಲ್ಲ ಸರ್ ನೀವು ಬರಬೇಕು, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹದ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು.
ಸೊ ನಾನು ಮೊದಲನೇದಾಗಿ ಇಲ್ಲಿ ಬಂದು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಯಾರು ಹೀರೋಗಳಂತ ಹೇಳಿದ್ರೆ ಅವ್ರಿಗೆ ಅವರೇ ಹೀರೋಗಳು. ಅವ್ರ ಜೀವನವನ್ನ ಕಟ್ಕೊಳ್ಳೋದು ಅವ್ರ ಕೈಲೇ ಇದೆ. ಆದ್ರೆ ನಾನು ಒಂದು ಅಂಶವನ್ನ ಅಬ್ಸರ್ವ್ ಮಾಡಿದೆ, ಸೋಷಿಯಲ್ ಕನ್ಸರ್ನ್, ಸಾಮಾಜಿಕವಾಗಿ ಯಾರಿಗೆ ಕಳಕಳಿ ಜಾಸ್ತಿ ಇರ್ತತೆ, ಯಾರು ಈ ತರ ಎಲ್ಲ ಒಂದು ಸಮಾಜನ ಒಗ್ಗೂಡಿಸಿ ಸಮಾಜವನ್ನ ಒಂದು ಹೆಲ್ತಿ ಸಮಾಜ, ಒಂದು ಸದೃಢವಾದ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮಗಳ ಮಧ್ಯೆ ಈ ರೀತಿಯಾಗಿ ನಿಮ್ಮ ಒಂದು ಏನ್ ಕಮಿಟಿ ಇದೆ ಅದರ ಒಂದು ಮುನ್ನಡೆಯನ್ನ ನಡೆಸ್ತಾರಂತಹ ನಾನು ಮೊದಲನೇದಾಗಿ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಕಾರಣ ನಿಮಗೆ ಗೊತ್ತಿದೆ, ಮುಜಮಿಲ್ ರವರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ಅರ್ಪಿಸಿಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ತುಂಬುರುದಾದ ಧನ್ಯವಾದಗಳು ಸರ್. ಇದು ಎಲ್ಲರಿಗೂ ಇರೋದಿಲ್ಲ ಆ ರೀತಿಯಾದ ಮನೋಭಾವನೆ. ಇವತ್ತ ನಾನು ಹೇಳಿದೆ, ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಇಂಪಾರ್ಟೆಂಟ್. ಅವ್ರವ್ರ ಟೈಮ್, ಅವ್ರವ್ರ ಮನೆ, ಅವ್ರವ್ರ ಫ್ಯಾಮಿಲಿ, ಅವ್ರವ್ರ ಕೆಲಸಗಳನ್ನ ನೋಡ್ಕೊಳ್ಳೋದ್ರಲ್ಲೇ ಆ ಜೀವನ ಸುಸ್ತಾಗೋಗಿರುತ್ತೆ, ಸಾಕಾಗೋಗಿರುತ್ತೆ. ಅಂಥದ್ರಲ್ಲಿ ಒಂದು ಸಮಾಜವನ್ನ ಎಲ್ಲ ಒಗ್ಗೂಡಿಸಿ, ಇಲ್ಲ ನಮ್ಮ ಮಕ್ಕಳು ತುಂಬಾ ಒಳ್ಳೆ ಒಂದು ಎಜುಕೇಶನ್ ಮಾಡಿದ್ದಾರೆ, ಇಲ್ಲಿ ನಿಲ್ಸಿದ್ರು. ಕಾರಣ ಇಷ್ಟೇನೆ, ಅಲ್ಲಿ ನಿಲ್ಸಿ ಯಾವುದೇ ರೀತಿಯಾದ ಶೋ ಆಫ್ ಮಾಡೋದು, ಅವ್ರನ್ನ ಹೊಗಳೋದು ಅಲ್ಲ. ನೀವು ನೋಡಿರ್ಬೇಕು ಅವರ ಪ್ರೆಸೆಂಟೇಶನ್, ನೀವು ಪೂರ್ತಿ ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅವ್ರ ವೇದಿಕೆ ಮೇಲೆ ಕರ್ಸೋದು, ಅವ್ರ ಪೇರೆಂಟ್ಸ್ ನ ಕರ್ಸೋದು, ಅವ್ರಿಗೆ 4 ಒಳ್ಳೆ ಮಾತುಗಳನ್ನ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಬೇರೆ ಮಕ್ಕಳಿಗೆ ಒಂದು ರೀತಿಯಾದ ಉದಾಹರಣೆ ಆಗಿ, ಪ್ರೋತ್ಸಾಹ ಆಗಿ, ನಾನು ಕೂಡ ಮುಂದಿನ ದಿನ ಈ ರೀತಿಯಾಗಿ ನಿಂತ್ಕೋತೀನಿ, ಈ ರೀತಿಯಾಗಿ ಒಂದು ಸಾಧನೆಯನ್ನ ಮಾಡ್ತೀನಿ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಕೆಲವು ಅಂಶಗಳನ್ನ ಹೇಳ್ತಾ ಹೋಗ್ತೀನಿ ಪಾಯಿಂಟ್ ವೈಸ್. ಮೊದಲನೇದಾಗಿ ಹಂಸಾ ನಾನು ಹಂಸಾ ಮಾತಾಡಿದ ಪೂರ್ತಿ ಮಾತನ್ನು ನಾನು ಕೇಳಿದೆ. ಯೂಶುವಲಿ ಸ್ಟೇಜ್ ಅಲ್ಲಿ ಮಾತಾಡ್ಬೇಕಾದ್ರೆ ಈಗ ನಮ್ಮ ಗೆಸ್ಟ್ಗಳು ಮಾತಾಡೋದು ಅವ್ರ ಮಕ್ಕಳನ್ನ ಅವ್ರನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಮಾತಾಡ್ತಾರೆ, ಒಳ್ಳೆ ಮಾತುಗಳನ್ನ ತಿಳಿಸ್ತಾರೆ. ಆದ್ರೆ ನನ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬುದ್ಧಿ ಹೆಂಗ್ ಬರುತ್ತೆ ಅಂತ ಹೇಳಿ. ಈ ಒಂದು ಚಿಕ್ಕ ವಯಸ್ಸಿಗೆ ಕೆಲವು ಮಕ್ಕಳು ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡಿದ್ರು, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ರು. ಬರೀ ಸಾಧನೆ ಬಗ್ಗೆ ಅವ್ರು ಮಾತಾಡ್ಲಿಲ್ಲ, ಅವ್ರು ಓದಿದ್ರ ಬಗ್ಗೆ ಮಾತಾಡ್ಲಿಲ್ಲ. ಓದಾದ್ಮೇಲೆ ಏನ್ ಮಾಡ್ಬೇಕು, ಸಾಧನೆ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೀವು ಸಾಧನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ನೀವು ಓದಿ, ಈ ತರ ಟೈಮ್ ಡೆಡಿಕೇಟ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಕನ್ಸಿಸ್ಟೆನ್ಸಿ ಇರ್ಲಿ ಓದೋದ್ರಲ್ಲಿ, ಡಿಸ್ಟ್ರಾಕ್ಷನ್ ಇಂದ ದೂರ ಇರಿ. ಆಮೇಲೆ ನಿಮ್ಮ ಎಫರ್ಟ್ ಇರ್ತದೋ, ರಿಪಿಟೇಷನ್ ಇರ್ತದೋ, ಓದೋದ್ರ ಬಗ್ಗೆ ಎಷ್ಟು ನೀವು ಗಮನ ಕೊಡ್ತೀರೋ ಅಷ್ಟು ಸಕ್ಸಸ್ ಆಗುತ್ತೆ. ಆ ತರ ಹೇಳೋದು ಇದೆ. ಆದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಅವ್ರನ್ನ ಸ್ಪೀಚ್ ನ ಕಂಪ್ಲೀಟ್ ಕೇಳಿದ್ರಿ ಅಂತ ಹೇಳಿಂತ. ನಿಮ್ಮಗಳ ಮಧ್ಯೆ ನಿಜವಾಗ್ಲೂ ಆ ರೀತಿ ಒಬ್ಬ ಸಾಧಕನ ತಂದು ಪ್ರೆಸೆಂಟ್ ಮಾಡಿ ನಿಮ್ಗೆಲ್ಲ ಒಂದು ರೀತಿಯಾದ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಮಾಡಿದಾರಲ್ಲ, ನಿಜವಾಗ್ಲೂ ಇದು ಅವತ್ತು ಹೇಳಿದ್ರು, ಈ ದಿನವನ್ನ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿ. ನಿಜವಾಗ್ಲೂ ಈ ದಿನವನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾಕೆಂದ್ರೆ ಅವ್ರದೇ ಆದ ಬ್ಯುಸಿ ಶೆಡ್ಯೂಲ್ ಇದೆ, ಅವ್ರದೇ ಆದ ಕೆಲಸಗಳಿದೆ. ಅದ್ರ ಒತ್ತಡದ ನಡುವೆ ಬಂದ್ಬಿಟ್ಟು ನಿಮ್ಗಳನ್ನೆಲ್ಲ ಒಂದು ಮಾತುಗಳನ್ನ ಹೇಳಿ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಅವ್ರನ್ನ ನಾವು ಮೆಚ್ಚಬೇಕಾಗಿದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಎಷ್ಟೋ ವಿಚಾರಗಳನ್ನ ಹೇಳಿದ್ರು. ಅದನ್ನ ನೀವು ಜಸ್ಟ್ ನಮ್ಮ ಎಲ್ಲಾರ ಮಾತುಗಳಿಗಿಂತ ಆ ಮಾತನ್ನ, ಯಾಕೆಂದ್ರೆ ಜಸ್ಟ್ ಸಾಧನೆ ಮಾಡಿ ಸಾಧನೆಯಿಂದ ಆ ಒಂದು ಇದರಲ್ಲಿ ಇದ್ದಾರೆ, ಅವ್ರನ್ನ ಪ್ರಮೋಟ್ ಮಾಡೋದಕ್ಕೂ ನಾವು 20-25 ಇಯರ್ಸ್ ಇಂದ ನಾವೇನೋ ಒಂದು ಜಾಬ್ ತಗೊಳ್ಳೋದೇ ಒಂದು ಸಾಧನೆ ಅಲ್ಲ. ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಒಳ್ಳೆ ಅಚೀವರ್ಸ್ ಇದೀವಿ, ಟಾಪರ್ಸ್ ಇದೀವಿ, ಸಾಧಿಸಿ ಇನ್ನು ಮುಂದೆ ಹೆಚ್ಚಿನ ಸಾಧಿಸಿ ಒಳ್ಳೆ. ನಾನು ಹೇಳಿದ್ನಲ್ಲ, ನಿಮ್ಮ ಸಾಧನೆ, ನಿಮ್ಮ ಒಂದು ಏನು ಈ ಒಂದು ಯೋಚನೆಗಳಿರ್ತಾವಲ್ಲ, ಆ ಯೋಚನೆಗಳಿಂದ ಮೊದಲು ನಿಮ್ಮ ಮನೆ ಸದೃಢವಾಗುತ್ತೆ. ಮನೆ ಸದೃಢ ಆಗ್ತಂತ ಹೇಳಿದಾಗ ಆ ಏರಿಯಾ, ಆ ಕುಟುಂಬ, ನಿಮ್ಮ ಟೋಟಲ್ ಎನ್ವೈರನ್ಮೆಂಟ್, ಅದಾದ್ಮೇಲೆ ಸಮಾಜ, ಅದಾದ್ಮೇಲೆ ಒಂದು ದೇಶ. ಸೊ ನೀವು ಸದೃಢರಾದ್ರೆ ದೇಶ ಸದೃಢವಾಗಿರುತ್ತೆ. ನಾವು ಪ್ರಪಂಚದ ಯಾವುದೇ ದೇಶದ ಜೊತೆಗೆ ಇಲ್ಲ, ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಮಕ್ಕಳ ಸಾಧನೆ, ನಮ್ಮ ಮಕ್ಕಳ ಒಂದು ಐಕ್ಯೂ ಲೆವೆಲ್ ತುಂಬಾ ಜಾಸ್ತಿ ಇದೆ, ನಾವು ಸಾಧನೆಯಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸ್ಕೋಬಹುದು. ಅದಕ್ಕಾಗಿ ಸದೃಢರಾಗಿರ್ಬೇಕು. ಎರಡನೇದಾಗಿ, ಸರ್ ಕಡಿಮೆ ಮಾರ್ಕ್ಸ್ ಬಂತು, ಕಡಿಮೆ ಇದು ಬಂತು, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಂಗಿಲ್ಲ. ಕೊನೆಯದಾಗಿ ಅಟ್ ದ ಎಂಡ್ ಆಫ್ ದಿ ಲೈಫ್ ನೀನು ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀಯಾ, ಹೇಗೆ ಅದನ್ನ ತಗೊಂಡು ಹೋಗ್ತೀಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತ ಹೇಳಿದ್ರೆ, ನನ್ನ ಜೊತೆ ಓದಿ ನಾನು ಯಾವ್ದೋ ಒಂದು ಅಫಿಷಿಯಲ್ ಆಗಿ ಯಾವ್ದೋ ಒಂದು ಕೆಲಸ ತಗೊಂಡಿರ್ಬೋದು, ನನ್ನ ಜೊತೆ ಸ್ವಲ್ಪ ಕಡಿಮೆ ವ್ಯಾಸಂಗ ಮಾಡಿ, ಕಡಿಮೆ ಎಜುಕೇಶನ್ ಮಾಡಿ ಕೂಡ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದಾರೆ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ. ಈಗ ನಾನೇನೇ ಒಂದು ಊರ್ನಲ್ಲಿ ಹೋಗಿ ಏನೋ ಒಂದು ಖಾತಾ ಮಾಡಿಸ್ಬೇಕು ಅಂದ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವ್ನು PUC ಸ್ಟಾಪ್ ಮಾಡ್ಕೊಂಡಿದ್ದ. ಆದ್ರೆ ನಾನು ಅವನಿಗೆ ಫೋನ್ ಮಾಡ್ತೀನಿ, ನೋಡೋ ಅದೊಂದು ಖಾತೆ ಆಗಿಲ್ಲ, ನೋಡೋ ನಮ್ ಜಮೀನ್ ಇದಾಗಿಲ್ಲ,
ಅದ್ಯಾವುದೋ ಒಂದು ಇದು ಬೇಕು ಅದ್ ನೋಡ ಯಾವ್ದೋ ಒಂದು ಸ್ಕೀಮಲ್ಲಿ ಸೇರ್ಸಕ್ಕಾಗತ್ತಾ, ಒಂದು ಹಳ್ಳ ಬಂದಿದೆ ಅಲ್ಲಿಗೆ ಇದ್ ಮಾಡಬೇಕು ಅಂತ ಹೇಳಿ. ಸಾಧನೆ ಅನ್ನೋದು ಬರೀ ಎಜುಕೇಶನ್ ಆಸ್ಪೆಕ್ಟ್ ಅಲ್ಲೇ ಒಂದರಲ್ಲಿ ನೋಡೋದಿಲ್ಲ. ಆದ್ರೆ ಇಲ್ಲಿ ಯಾಕೆ ನಾವು ಎಜುಕೇಶನ್ ಆಸ್ಪೆಕ್ಟ್ ಅಲ್ಲೇ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಒಳ್ಳೆ ಸಾಧನೆ ಮಾಡ್ತಾ ಇದಾರೆ, ಗಂಡ್ ಮಕ್ಳು ಆಲ್ರೆಡಿ ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಇದ್ ಮಾಡ್ಕೋತಾ ಇದಾರೆ ಅಂತ ಹೇಳಿ. ಅದರಲ್ಲೂ ನಿಮ್ಗೆ ಗೊತ್ತು, ನೀವೊಂದು ಈ ಪ್ರಮೋಟ್ ಮಾಡೋದು, ಈ ರೀತಿಯಾಗಿ ಮಕ್ಕಳನ್ನ ಒಂದು ಉರಿದುಂಬಿಸೋದು ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ ನೋಡಿ, ಮ್ಯಾಕ್ಸಿಮಮ್ ನಾವೇನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿ ಆ ಒಂದು ಸಮಸ್ಯೆಗಳಿಗೆ ಇಮಿಡಿಯೇಟ್ ಆಗಿ ಯಾವ್ದೋ ಒಂದು ಕೆಲಸಕ್ಕೆ ಸೇರಿಸೋದು, ಯಾವ್ದೋ ಒಂದು ಜವಾಬ್ದಾರಿ ಕೊಟ್ಬಿಡ್ತೀವಿ. ಜವಾಬ್ದಾರಿ ಕೊಟ್ಟಾಗ ಆ ಒಂದು ಚೈಲ್ಡ್ಹುಡ್ ನಾವು ಮಕ್ಕಳದ್ದು ಚೈಲ್ಡ್ಹುಡ್ ಕಿತ್ಕೊಂಡ್ಬಿಡ್ತೀವಿ. ಅವ್ರು ಏನೋ ಓದ್ಬೇಕು ಅಂತ ಇರ್ತಾರೆ, ಏನೋ ಸಾಧನೆ ಮಾಡ್ಬೇಕು ಅಂತಾರೆ. ಅನ್ಕೋತೀನಿ ಇಲ್ಲಿರೋ ಮಕ್ಕಳಿಗೆಲ್ಲ ಒಂದು ರೀತಿಯಾದ ಆ ಫ್ಯಾಮಿಲಿ ಏನು ಅವರ ತ್ಯಾಗ, ಅವರ ಒಂದು ಡೆಡಿಕೇಶನ್, ಅವರ ಒಂದು ಏನು ತ್ಯಾಗ ಇದೆಯೋ ಆ ತ್ಯಾಗದ ಪ್ರತಿಫಲವಾಗಿ ಇವತ್ತೇನಾದ್ರು ಸಾಧನೆ ಮಾಡಿದ್ರ ತಿಳ್ಕೊಳ್ಳಿ. ಬೆಳಗ್ಗೆ ಎದ್ಬಿಟ್ಟು ನಾವು ಚಿಕ್ಕ ಹುಡುಗರಿದ್ದಾಗ ಬೆಳಿಗ್ಗೆ ಎದ್ದಿದ್ದಂಗೆ ನಾವೆಲ್ಲ ಈ ಕ್ಯಾಟಲ್ ಇವೆಲ್ಲ ಸಾಕಿದೀವಲ್ಲ, ಹೋಗಿ ಕಸ ಎತ್ಬಿಟ್ಟು ಇದಕ್ಕೆ ಹಾಕ್ ಬನ್ನಿ, ಹೊಲಕ್ಕೆ ಹಾಕ್ ಬನ್ನಿ, ತೋಟಕ್ಕೆ ಹಾಕ್ ಬನ್ನಿ, ಆಮೇಲೆ ತೋಟದಲ್ಲಿ ನೀರ್ ಕಟ್ಟಿ, ಕಾಯಿ ಬಿದ್ದಿದ್ದಾವೆ ಕಾಯಿ ಎತ್ತಾಕಿ. ಸೊ ಹಿಂಗಂದ್ರೆ ನಾವು ಓದೋದೇ ಹಾಗೆ. ಅವತ್ತ ನಮ್ಮ ಪೇರೆಂಟ್ಸ್ ಸ್ವಲ್ಪ ಸಮಯವನ್ನ ಕೊಟ್ರು. ಇವತ್ತು ಕೂಡ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಸಮಯ ಕೊಟ್ಟಿದ್ದಕ್ಕೆ, ನಿಮ್ಮನ್ನ ಅದನ್ನೆಲ್ಲ ಬಿಟ್ಟು ನೋಡ್ಕೊಂಡಿದ್ದಕ್ಕೆ ಇವತ್ತು ಒಂದು ಸಾಧನೆ ಮಾಡ್ತಿದ್ದ. ಅವ್ರಿಗೂ ಕೂಡ ನಿಮ್ ಪೇರೆಂಟ್ಸ್ಗೂ ಒಂದು ದೊಡ್ಡದಾದ ಚಪ್ಪಾಳೆ ಬರ್ಬೇಕು. ಅವ್ರ ಬಗ್ಗೆ ನೆಕ್ಸ್ಟ್ ಮಧ್ಯೆ ಒಂದೊಂದು ಮಾತು ಹೇಳ್ತಾ ಇದ್ರು ಮುಜಮಿಲ್ ಸಾಹೇಬ್ರು. ಏನಂತ ಹೇಳಿದ್ರೆ, ನಾವು ಈಗಿದ್ದಾಗ ನಮ್ ತಂದೆ ಗ್ರೇಟ್, ನಮ್ ತಂದೆನೆ ಹೀರೋ ಅಂತ ಹೇಳ್ತೀವಿ. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲ ನಮ್ ತಂದೆ ಸುಮ್ನೆ ಅಮ್ಮ ಏನ್ ಹಿಂಗ್ ಕಿರಿಕಿರಿ ಮಾಡ್ತಾರೆ, ಹಂಗಂತಾರೆ ಹಿಂಗಂತಾರೆ ಅಂತೀವಿ. ಅದಾದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಹೆಂಡತಿ ಕೂಡ ಇದು ನೋಡಿ, ಆಮೇಲೆ ನೆಕ್ಸ್ಟ್ ನಾವು ನಮ್ ತಂದೆನೆ ಗ್ರೇಟ್ ಅಂತ ಹೇಳ್ತೀವಿ, ಹಂಗೆ ಅಂತ ಹೇಳಿದ್ದ. ಸೊ ಹಾಗೆ ಪ್ರತಿಯೊಂದು ಕುಟುಂಬದಲ್ಲೂ ಅದೇ ರೀತಿಯಾಗಿ ಇರೋದು. ಸೊ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಕ್ಸಸ್ ಇಷ್ಟೇ ನನಗೆ ಗೊತ್ತಿರಂಗೆ ಸಕ್ಸಸ್. ನನಗೆ ಇದುವರೆಗೂ ಇವತ್ತಿನ ದಿನಗಳಲ್ಲಿ ನನಗೆ ಕಾಡ್ತಿರೋದು ಒಂದೇ ವ್ಯಕ್ತಿತ್ವ, ಆ ವೈಭವ್ ಸೂರ್ಯವಂಶಿ. ನಾನ್ ಜಾಸ್ತಿ ಕ್ರಿಕೆಟ್ ನೋಡಲ್ಲ, ಕ್ರಿಕೆಟ್ ನೋಡ್ತೀನಿ. ನನಗೆ ಅವನ ಬ್ಯಾಟಿಂಗ್ ನೋಡಿ ನನಗೆ ಏನ್ ಆಡ್ತಾನೆ ಈ ಹುಡುಗ, ನನಗಂತೆ ಏನ್ ತಿಂತೀವ ಮರಯ್ಯ, ಯಾವ ಡಿಪೋ ರೈಸ್ ತಿಂತೀಯ ಅಂತ ಕೇಳ್ತೀವಲ್ಲ ಯಾರನ್ನ ರೇಗಿಸ್ಬೇಕು ಅಂತ ಹೇಳಿದ್ರೆ, ಅದೇನು ನಿನ್ನ ಫುಡ್ ಹ್ಯಾಬಿಟ್ಸ್ ಹೇಳು, ಏನಿದ್ರೆ ಹೇಳಿದ್ರೆ. ನಾನು ಜಸ್ಟ್ ಯಾವ್ದೋ ಒಂದು ಅದೇ ಇದನ್ನ ತಿಳ್ಕೊಂಡೆ ಅವನ್ನ ಮಾತಾಡೋದು ನೋಡಿ. ಈ ಅಷ್ಟೇ ನಾನು ಅವನ ಬಗ್ಗೆ ತಿಳ್ಕೊಂಡಾಗ ನಾವು ದಿನ ಏನ್ ಮಾಡ್ತೀವಿ, ನಾವೇನೋ ಕಲಿಬೇಕು ಅಂದ್ರೆ ಒಂದು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಓದ್ಕೋತೀವಿ, ಒಂದು 1 hour ಓದ್ತೀವಿ, 2 ಆಯ್ತು ನಾವು ಓದ್ಬಿಟ್ಟು ಅಂತ ತಿಳ್ಕೊಂಡಿದ್ವಿ. ನೀವು ಪ್ರಾಕ್ಟೀಸ್ ಮಾಡ್ತದಂತ ದಿನಕ್ಕೆ 100 hour ಪ್ರಾಕ್ಟೀಸ್ ಮಾಡ್ತಿದ್ದ. ದಿನಕ್ಕೆ ಎಷ್ಟು ಓವರ್ ಪ್ರಾಕ್ಟೀಸ್ ಇದ್ದ? 100 hours. ಅಂದ್ರೆ 600 ಬಾಲ್ ಹೊಡಿಯೋನು. ಸ್ಟ್ರೆಂತ್ ಎಷ್ಟಿರ್ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ಇನ್ನು ನೋಡಿ. ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಇದೆ, ಇವತ್ತು ಆಡ್ಬಿಟ್ಟು ನಾಳೆ ಬಿಡೋದಲ್ಲ, ಇವೊಂದು ವಾರಕ್ಕೆ ಒಂದ್ಸತಿ ಆಡೋದಲ್ಲ, ಯಾವಾಗ್ಲೂ ಯಾರೋ ಒಂದು ಗೇಮ್ ನೋಡ್ರೆ ನಾನು ಹಂಗಾಗ್ಬೇಕು ಅಂತ ಮಾಡ್ಕೊಂಡ್ ಬರೋದಲ್ಲ. ಪ್ರತಿ ದಿವಸ ತಪಸ್ಸಿನ ರೀತಿ ಯಾರು ಮಾಡ್ತಾನೋ ಅವನಿಗೆ ಸಾಧನೆ ಹಿಂದೆ ಬರ್ತಾ ಇರುತ್ತೆ. ಕೆಲವು ಯಾರೋ ದೊಡ್ಡ ವ್ಯಕ್ತಿಗಳು ಹೇಳಿದ್ದು ನನಗೆ ಯಾವಾಗ್ಲೂ ನನ್ನ ಡಿಗ್ರಿನಲ್ಲಿ ನನಗೆ ಇದೊಂದೇ ಫಾಲೋ ಮಾಡಿದ್ದು. ಏನಂತ ಹೇಳಿದ್ರೆ, ನೀನ್ ಏನು ಕೂಡ ಬೇಕು ಅಂತ ಹೋಗ್ಬೇಡ, ಏನು ನನಗೆ ದುಡ್ಡು ಬೇಕು ಅಂತ ಹೋಗ್ಬೇಡ, ನನಗೆ ವಿದ್ಯೆ ಬೇಕು ಅಂತ ಹೋಗ್ಬೇಡ, ನನ್ಗೆ ಒಳ್ಳೆ ಹುಡುಗಿ ಬೇಕು ಅಂತ ಹೋಗ್ಬೇಡ, ಅಥವಾ ನನ್ಗೆ ಏನೋ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಸ್ತೀನಿ ಅಂತ ಹೋಗ್ಬೇಡ. ನೀನು ನಿನ್ನ ಸಾಧನೆ ಹಿಂದೆ ಹೋಗು, ಎಲ್ಲ ಹಿಂದೆ ಬರ್ತವೆ ಅಂತ. ಅಂದ್ರೆ ನೀವೇನ್ ಸಾಧನೆ ಮಾಡಿದ್ರೆ ಎಲ್ಲ ಹಿಂದೆ ಬರ್ತದೆ. ದುಡ್ಡು ಬರ್ತದೆ, ಒಳ್ಳೆ ಮನೆನೂ ಬರ್ತದೆ, ಒಳ್ಳೆ ಪೊಸಿಷನ್ ಸಿಗುತ್ತೆ. ಆ ಒಂದು ಸಾಧನೆ ನಿಮ್ದಾಗ್ಲಿ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ನಿಮ್ಗೆಲ್ಲ ಪ್ರೋತ್ಸಾಹವನ್ನ ನೀಡ್ತಾ ಇರೋದು. ಸೊ ನಿಮ್ಗೆ ಗೊತ್ತಿರ್ಲಿ, 100 ಮೀಟರ್ನ ಇವತ್ತು ರನ್ನಿಂಗ್ ರೇಸ್ ನಲ್ಲಿ ಇವತ್ತು ಯಾವ್ದೋ ಒಂದು 10 ಸೆಕೆಂಡ್, 11 ಸೆಕೆಂಡ್ ಏನೋ ಇರ್ಬೋದು. ಆದ್ರೆ 11 ಸೆಕೆಂಡ್ ಅಲ್ಲಿ ಓಡಿರೋನಿಗೆ ಒಲಿಂಪಿಕ್ ಸಿಗೋದು, 11 ಸೆಕೆಂಡ್ ಓಡಿರೋನಿಗೆ ಪ್ರೈಸ್ ಸಿಗೋದು. 10.5 ಸೆಕೆಂಡ್ ಅಲ್ಲಿ ಓಡಿರ್ತಾರೆ, 10.9 ಸೆಕೆಂಡ್ ಅಲ್ಲಿ ಓಡಿರ್ತಾರೆ, ಅವನಿಗೆ ಕೊಡೋದಿಲ್ಲ. ಅಂದ್ರೆ ತಿಳ್ಕೊಳ್ಳಿ, ಸಕ್ಸಸ್ ಅನ್ನೋದು ಫ್ರಾಕ್ಷನ್ ಆಗಿರುತ್ತೆ. ಸಕ್ಸಸ್ ಅನ್ನೋದು ಎಲ್ಲಿರ್ತದೆ? ಫ್ರಾಕ್ಷನ್. ಜಸ್ಟ್ ಎಷ್ಟು 0.1 ಸೆಕೆಂಡ್, ಎಷ್ಟು ಗೊತ್ತಾ? ಇಷ್ಟೇ. ಇವ್ ಸ್ಟಾಪ್ ಮಾಡಿರ್ತಾನೆ, ಇಲ್ಲಿ ಪಾಸ್ ಆದ. ಆದ್ರೆ ಮೊದಲನೇ ಬಹುಮಾನ ಸಿಗೋದು ಯಾರು ಕ್ಲಾಸ್ ಮಾಡಿದ್ರು ಅವನಿಗೆ. ಸೊ ಅದಕ್ಕೆ ಏನ್ ಹೇಳೋದು, ಸಕ್ಸಸ್ ಏನೋ ಬಾರ್ಡರ್ ಒಂದೇ ಒಂದು ಚೂರ್ ಪುಷ್ ಮಾಡ್ಬೇಕಾಗುತ್ತೆ, ಒಂದೇ ಒಂದು ಚೂರ್ ನೀವು ಆ ಧೈರ್ಯ ತಗೋಬೇಕಾಗುತ್ತೆ. ನಮ್ಗೆ UPSC, ನಾನು KPSC ಒಂದ್ಸರಿ ಬರ್ದೆ ಅಷ್ಟೇನೆ. ಆಮೇಲೆ ನನ್ನ ಒಂದು ಥಾಟ್ಸೇ ಬೇರೆ ಇತ್ತು, ನನ್ನ ಇದೇ ಬೇರೆ ಇತ್ತು. ಆಮೇಲೆ ನಾನು ಓದ್ಲಿಲ್ಲ.
ಅವ್ರ UPSC KPSC ಬರೆಯೋರ್ನ ಕೇಳಿ ಅವರು ಎಷ್ಟೋ ದಿನ ಆಚೆಗೆ ಬಂದಿರೋದಿಲ್ಲ ಮನೆ ಬಿಟ್ಬಿಟ್ಟು. ಕಾರಣ ಇಷ್ಟೇನೆ, ನಿಮಗೆ ಟೈಮ್ ಸಾಕಾಗೋದಿಲ್ಲ, ಅಷ್ಟು ಕಂಟೆಂಟ್ ಇರುತ್ತೆ, ಓದ್ಬೇಕಾಗುತ್ತೆ. ಅವರು ಸೂರ್ಯನ್ನೇ ನೋಡಿರೋದಿಲ್ಲ ಎಷ್ಟೋ ದಿನ. ಅಷ್ಟು ಡೆಡಿಕೇಶನ್, ಅಷ್ಟು ತಪಸ್ಸಿರುತ್ತೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಹೇಳಿದೆ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀವಿ, ಲಾಸ್ಟ್ ಬಾರ್ಡರ್ ಸೋತ್ ಬಿಡ್ತೀವಿ. ಲಾಸ್ಟ್ ಇನ್ನೇನು ನಿಜವಾಗ್ಲೂ ಇನ್ನೇನು ಅಚೀವ್ ಮಾಡೋದು ಇಲ್ಲೇ ಇದೆ ಅಂತ ಟೈಮಲ್ಲಿ ಸೋತ್ ಬಿಡ್ತೀವಿ. ಅದಕ್ಕೋಸ್ಕರ ನಾನೇನ್ ಹೇಳೋದು, ಬಿಡಬೇಡಿ, ಡೋಂಟ್ ಗಿವ್ ಅಪ್. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಡ್ರೀಮ್ ಬಿಗ್, ಡೋಂಟ್ ಗಿವ್ ಅಪ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ. ಸಕ್ಸಸ್ ನಿಮ್ಮಿಂದೇ ಬರ್ತದೆ. ಸಕ್ಸಸ್ ನಿಮ್ಮಿಂದ ಬಂತು ಅಂತ ಹೇಳಿದ್ರೆ, ನೀವೇನ್ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ರೆ ಅದನ್ನ ಸಾಧನೆ ಮಾಡ್ಕೊಡಿ. ನಾನು ಹೇಳೋದು ಅದಕ್ಕೆ ಹೇಳಿದ್ದು, ಮನೆ ಕಟ್ಟಿಸ್ಬೇಕು ಅನ್ನೋ ಬುದ್ಧಿ ಬೇಡ, ಒಳ್ಳೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತೀನಿ ಬುದ್ಧಿ ಬೇಡ, ನಾನು ದೊಡ್ಡ ಹೈ ಎಂಡ್ ಕಾರ್ ತಗೋತೀನಿ ಬೇಡ, ನನ್ಗೆ ಒಳ್ಳೆ ಐಫೋನ್ ಬೇಕು ಬೇಡ, ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ ಬೇಡ, ನಾನು ಏನೋ ಪ್ಲಾಟ್ ತಗೋತೀನಿ ಬೇಡ. ನೀವ್ ಇದೊಂದು ಸಾಧನೆ ಮಾಡ್ರಿ, ನೀವ್ ಏನ್ ಅನ್ಕೊಂಡಿದ್ರೆ ಅದನ್ನ ಸಾಧನೆ ಮಾಡಿ, ಇದೆಲ್ಲ ನಿಮ್ಮಿಂದೇ ಬರುತ್ತೆ. ನೀವು ಹೆಲಿಕಾಪ್ಟರ್ ಓಡಾಡಬಹುದು, ಪ್ರೈವೇಟ್ ಜೆಟ್ ಇಟ್ಕೋಬಹುದು, ಅಷ್ಟೇ, ಏನಿಲ್ಲ. ಅದು ನಿಮ್ಮ ಕೆಳಗಡೆ ಇದೆ, ನಿಮ್ಮ ಕೈಯಲ್ಲಿದೆ. ಆ ಒಂದು ನಿಮ್ಮ ಒಂದು ರೂಪಿಸ್ಕೊಳ್ಳೋ ಶಕ್ತಿ ಇಂಡಿವಿಜುವಲ್ ಪ್ರತಿಯೊಬ್ಬಂಗೂ ಅವನದೇ ಆದ ತಾಕತ್ತಿರುತ್ತೆ. ಆ ತಾಕತ್ತನ್ನ ಹೊರಹೊಮ್ಮಿಸೋದಕ್ಕೆ, ಆಚೆ ಎಳೆಯೋದಕ್ಕೆ ಈ ರೀತಿಯಾದ ಕಾರ್ಯಕ್ರಮಗಳು ವೇದಿಕೆಯಾಗಿ ರೂಪಿಸ್ಕೋತವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಔಟ್ಪುಟ್ ನ ತಗೊಂಡು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಸಾಧನೆ ಮಾಡಿದ್ರೆ, ಮುಂದಿನ 10 ವರ್ಷದಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಒಬ್ಬ ಗೆಸ್ಟ್ ಇದಾಗಿ ಒಂದು ಬೇರೆ ಮಕ್ಕಳಿಗೆ 4 ಮಾತನ್ನ ಹೇಳೋದ್ರ ಜೊತೆಗೆ ನೀವು 100 ಜನಕ್ಕೆ ಒಂದು ಐಕಾನ್ ಆಗ್ತೀರಾ. ನಿಮ್ಮ ಸಾಧನೆಯ ಮೆಟಲ್ಗಳಲ್ಲಿ ಮೇಲ್ಮೇಲೆ ಹೋಗ್ತೀರಾ. ಇನ್ನ ನಮ್ಮ ಪೊಲೀಸ್ ಆಸ್ಪೆಕ್ಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಕೆಲವೇ ಮಾತುಗಳನ್ನ, ಜಾಸ್ತಿ ನಿಮ್ಗೆ ಬೋರಿಂಗ್ ಆಗಿ ಬಿಡೋದಿಲ್ಲ, ಕೆಲವೇ ಮಾತುಗಳನ್ನ ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ಯುವ ಜನಕ್ಕೆ ಮೊದಲನೇದಾಗಿ ನೀವೆಷ್ಟೇ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ಲಿ, ಮನಸ್ಸನ್ನ ಎಷ್ಟು ಗಟ್ಟಿ ಮಾಡ್ಕೋತಾರೆ, ಒಂದು 10% ಆಫ್ ಹುಡುಗರುಗಳು ಗಟ್ಟಿ ಮಾಡ್ಕೋಬಹುದು. ನಾವು ಅನ್ಕೋತೀವಿ ಸಾಧನೆ ಮಾಡಿದವರೆಲ್ಲ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ತಾರೆ, ಮತ್ತೆ ಸಾಧನೆ ಮಾಡಿದವರೆಲ್ಲ ಬುದ್ಧಿವಂತರಾಗಿರ್ತಾರೆ, ಸಾಧನೆ ಮಾಡಿದವರೆಲ್ಲ ಒಳ್ಳೆ ದಾರಿಲಿ ಹೋಗ್ತಾರೆ ಅನ್ನೋದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ನೀವು ಸಾಧನೆ ಜೊತೆಗೆ ಮನಸ್ಸನ್ನ ಯಾವ ರೀತಿಯಾಗಿ ಏಕಾಗ್ರತೆಗೊಳಿಸ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ನಾನು ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಕ್ ಹೋದಾಗ ಈ ಡ್ರಗ್ಸ್ ಅನ್ನೋದು ದೊಡ್ಡ ಹಾವಳಿ. ಇದು ನಮ್ಮ ಬೆಂಗಳೂರಿನಲ್ಲಿ ಇದೆ, ಕರ್ನಾಟಕದಲ್ಲಿದೆ, ಇಂಡಿಯಾದಲ್ಲಿದೆ ಅಂತಲ್ಲ, ಪ್ರಪಂಚದಾದ್ಯಂತ, ಪ್ರಪಂಚದ ಪೂರ್ತಿ ಒಂದು ಡ್ರಗ್ಸ್ ತುಂಬಾ ಹಾವಳಿ ಇದೆ, ಡ್ರಗ್ಗಿನ ಒಂದು ಹಾವಳಿ. ಸರಿ, ಏನ್ ಮಾಡ್ಬೇಕು? ಇದಕ್ಕೇನೂ ಮಾಡ್ಬೇಕಾಗಿಲ್ಲ. ನಾವು ಯಾವಾಗ ಒಂದು ವಿಚಾರ ನೋಡಿ, ನೀವು ಒಳ್ಳೆ ವಿಚಾರ ತಿಳ್ಕೊಬೇಕು ಅಂತ ಇಲ್ಲಿ ಬಂದ್ರಿ, ನಿಮ್ ಎಕ್ಸ್ಪೋಸರ್ಗೆ ಸಿಕ್ತು ಆ ಮಾಹಿತಿ, ಕ್ಯಾಚ್ ಮಾಡ್ಕೊಂಡ್ರಿ. ಸೊ ಎಲ್ಲ ಗುಡ್ ಅಂಡ್ ಬ್ಯಾಡ್ ಜೊತೆಲೇ ಇರುತ್ತೆ, ಎರಡು ಜೊತೆಲೇ ಇರ್ತವೆ. ನೀವ್ ಏನ್ ರಿಸೀವ್ ಮಾಡ್ಕೋತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಎರಡನೇದಾಗಿ ನೀವು ರಿಸೀವ್ ಮಾಡ್ಕೊಳಲ್ಲ, ಬಟ್ ಆದ್ರೂ ಕೂಡ ನಿಮ್ಮ ಹತ್ರ ಇದೆ ಅಂದ್ರೆ ದಯವಿಟ್ಟು ನೀವು ಅದರಿಂದ ದೂರ ಇರಿ. ಮೊನ್ನೆ ನಮ್ಮ ಸರ್ಕಾರದ ಒಂದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಒಂದು ನಮ್ಮ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ಅವತ್ತು ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರು. ಲೈವ್ ಟೆಲಿಕಾಸ್ಟ್ ಅಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸೇ ನೋ ಟು ಡ್ರಗ್ಸ್ ಅಲ್ವಾ? ಅದೇ ಕನ್ನಡದಲ್ಲಿ ನಮಗೆ ಬೇಡ ಬ್ರೋ ಅಂತ ಹೇಳಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು. ಏನಾದ್ರು ಯಾರೋ ಒಬ್ಬ ಸ್ನೇಹಿತ ಹೇಳ್ತಾನೆ, ಜಸ್ಟ್ ಬೇಡ ಬ್ರೋ ಅಂದ್ರೆ, ನಾನು ಅದನ್ನ ಒಂದು ಸಾಂಕೇತಿಕವಾಗಿ ಯಾವುದೋ ಒಂದು ಟರ್ಮಿನಾಲಜಿಯಲ್ಲಿ ಹೇಳ್ತಾ ಇಲ್ಲ. ನೀವು ಫಾರ್ ಎಕ್ಸಾಂಪಲ್, ಈಗ ಯಾರ ಫ್ರೆಂಡ್ ನಾನ್ ಕುಡಿಯಲ್ಲ, ಅವನು ಕುಡಿತಾನೆ, ನಾನ್ ಕುಡಿಯಲ್ಲ, ಸಿಗರೇಟೇ ಆಗ್ಬೋದು, ಏನೋ ಒಂದು ತಿನ್ಬಾರದು, ಆ ವಸ್ತು ಆರೋಗ್ಯಕ್ಕೆ ಹಾನಿಕರ, ಆ ತರದ್ದು ಅಂದ್ರೆ ಆಲ್ಕೋಹಾಲ್ ಆಗ್ಬೋದು, ಸಿಗರೇಟ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು. ನಾನ್ ಕುಡಿಯಲ್ಲ, ಬಟ್ ನನ್ನ ಫ್ರೆಂಡ್ ನನ್ ಬಿಟ್ಟಿರಕ್ ಆಗಲ್ಲ, ನನ್ನ ಜೊತೆಲೆ ಓದಿದ್ದು, ಬಟ್ ಅವ್ನು ಸೇರ್ಕೊಂಡಿದ್ದೆ. ನಾನು ಹೇಳೋದು, ಮುಲಾಜಿಲ್ದಲೆ ಕಿತ್ತಾಕಿ, ಸಮಸ್ಯೆ ಇಲ್ಲ. ಮುಲಾಜಿಲ್ದರೆ ಅವ್ನು ಅವಾಯ್ಡ್ ಮಾಡಿ, ಏನೂ ಆಗಲ್ಲ. ಬೇಜಾರು ಮಾಡ್ಕೋತಾನೆ, ಆ ನಮ್ದು ಫ್ರೆಂಡ್ಶಿಪ್ ಹೋಗುತ್ತೆ, ಬಾಂಡೇಜ್ ಹೋಗುತ್ತೆ. ಫ್ರೆಂಡ್ಶಿಪ್ ಹೋಗುತ್ತೆ ಅಂತ ಹೇಳಿದ್ರೆ ನಾಳೆ ನೀನೇ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಯಾವತ್ತೂ ಕೂಡ ನಾವು ಆ ಒಂದು ಬಲಿಪಶುಗಳಾಗದು ಹೆಂಗೆ ಅಂದ್ರೆ, ಮೊದಲನೇದಾಗಿ ನಾವು ಆ ಎಕ್ಸ್ಪೋಸರ್ ಸಿಕ್ಕಿದಾಗ ಅಷ್ಟೇ. ಒಳ್ಳೇದಕ್ಕೆ ಎಕ್ಸ್ಪೋಸರ್ ಸಿಕ್ತದೆ, ಒಳ್ಳೇದು ಬರುತ್ತೆ, ಕೆಟ್ಟದಕ್ಕೆ ಎಕ್ಸ್ಪೋಸರ್ ಸಿಕ್ಕಿದ್ರೆ ಕೆಟ್ಟದ್ ಬರ್ತದೆ ಅಷ್ಟೇನೆ. ಸೊ ಹಂಗಾಗಿ ನೀವು ಮೊದಲನೇದಾಗಿ ಡ್ರಗ್ ಇಂದ ದೂರ ಇರಬೇಕು ಅಂದ್ರೆ ಇಷ್ಟೇ ಸಿಂಪಲ್. ಡ್ರಗ್ ವಸ್ತು ಹುಡಿಕೊಂಡು ನಮ್ಮಿಂದ ಬರೋದಿಲ್ಲ, ಇಟ್ ವೋಂಟ್ ಫಾಲೋ ಅಸ್, ರೈಟ್? ಅದೊಂದು ಮೆಟೀರಿಯಲ್. ಆದ್ರೆ ಆ ಮೆಟೀರಿಯಲ್ ನಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಇಂದಲೇ ಬರಬೇಕು, ನನ್ನ ಪರಿಚಯದಿಂದಲೇ ಬರಬೇಕು. ಯಾರಿಗೆ ಒಂದು ಆ ಅಬ್ಯೂಸ್ ಇದೆ, ಯಾರು ಆ ಡ್ರಗ್ಸ್ ನ ಸೇವನೆ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನ್ಯಾಚುರಲಿ ಆ ಒಂದು ಇದಕ್ಕೆ ಒಳಗಾಗಿರ್ತಾನೆ,
ಅವರಿಂದ ದೂರ ಇರಿ. ಅವನಿಂದ ನಿಮ್ಗೆ ಏನೋ ಒಂದು ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಬೇಡ. ಅದು ಅವರ ಸಹವಾಸ ಬೇಡ. ನಾನು ತುಂಬಾ ಗಟ್ಟಿ ಇದೆ ಸರ್ ಮನಸ್ಸು, ನಾನು ಹಂಗಾದ್ರೂ ಇರ್ತೀನಿ. ನೀವು ಇವತ್ತು ಗಟ್ಟಿ ಇರ್ಬೋದು ಮನಸ್ಸು, ನಾಳೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡಿದ್ರಿ, ಪ್ರಾಜೆಕ್ಟ್ ಅಲ್ಲಿ ಫೇಲ್ಯೂರ್ ಇತ್ತು, ಅವನೇ ಜೊತೆಲಿ ಸಿಗ್ತಾನೆ. ಜೊತೆಲಿ ಸಿಕ್ಕಿದಾಗ ಬೇಜಾರಾಗ್ತಿದೆ ಕೊಡೋ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಜಾರಾಗ್ತಿದೆ ಕೊಡೋ. ನೆಕ್ಸ್ಟ್ ಇಲ್ಲ ಟಾಪರ್ ಆಗ್ಬಿಟ್ರಿ, ಯುವರ್ ಆನ್ ಏನೋ ಕ್ಲೌಡ್ 9, ನೀನು ಟಾಪರ್ ಆಗ್ಬಿಟ್ಟಿದ್ಯಾ. ಅವತ್ತ ಆ ಫ್ರೆಂಡ್ ಸಿಗ್ತಾನೆ, ಮಗ ಇವತ್ತು ಎಂಜಾಯ್ ಮಾಡೋ, ನಿಂದು ಸಿಕ್ಕಣ ದಿನ, ಯುವರ್ ಡೇ ಎಂಜಾಯ್ ಅಂತಾರೆ. ಸೊ ಏನಂತ ಹೇಳಿದ್ರೆ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ ಅಬ್ಯೂಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಆ ನಿಮ್ಮ ಸೆನ್ಸರಿ ಆರ್ಗನ್ಸ್ ಏನಿದೆ, ಒಂದು ಕಿವಿಯಿಂದ ಕೇಳಬಹುದು, ಕಣ್ಣಿಂದ ನೋಡ್ಬೋದು, ಸ್ಮೆಲ್ ಮಾಡಬಹುದು, ಟಚ್ ಮಾಡಬಹುದು, ನಿಮ್ಮ ಆ ಸೆನ್ಸರಿ ಆರ್ಗನ್ ಇಂದ ದೂರ ಇರಬೇಕು. ಸೊ ಅವಾಗ ಅಟ್ಲೀಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದ್ರ ಬಗ್ಗೆ ಮೊದಲೇ ನಿಮ್ಗೆ ಒಪಿನಿಯನ್ ಇರುತ್ತೆ, ನಿಮ್ಗೆ ಇಷ್ಟ ಇರೋದಿಲ್ಲ ಅಂತ ಹೇಳಿ. ಸೊ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಒಂದು ಮೆಥಡಾಲಜಿನ ಫಾಲೋ ಮಾಡ್ಕೋತೀರಾ, ಅವಾಗ ಆ ಅಬ್ಯೂಸ್ ಇಂದ ನೀವು ದೂರ ಇರ್ಬೋದು. ಅದಕ್ಕೆ ನಾನೇನ್ ಹೇಳ್ತೀನಿ, ಇವತ್ತಿನ ಯುವ ಜನಾಂಗ, ಇವತ್ತಿನ ಬೆಂಗಳೂರು ಸಿಟಿನಲ್ಲಿ ನಾನು ಹೇಳೋದು, ಒಳ್ಳೆ ಎಜುಕೇಶನ್ ಕೊಡಿಸಿ ಮಕ್ಕಳು ಸಕ್ಸಸ್ ಆದೋ ಅನ್ನೋದ್ಕಿಂತ, ಇಲ್ಲಪ್ಪ ನನ್ನ ಮಗ ಯಾವುದೇ ರೀತಿಯಾದ ಚಟಗಳಿಗೆ ದಾಸನಾಗ್ದಲೆ ನಿಜವಾಗ್ಲೂ ಒಂದು ತಕ್ಕ ಮಟ್ಟಿಗೆ ಓದಿದ್ದಾನೆ, ನಿಜವಾಗ್ಲೂ ಕೂಡ ಅದು ಕೂಡ ಸಕ್ಸಸ್. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೀಗ ನಾವು ಹೇಳಿದೀವಲ್ವಾ, ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಪರಿಚಯಸ್ಥರಿಗೆ, ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರು ಆತರ ಇದ್ದಾರೆ ಅಂತ ಹೇಳಿದ್ರೆ ಕಟ್ಟುನಿಟ್ಟಾಗಿ ಹೇಳಿ, ಆ ರೀತಿಯ ವ್ಯಕ್ತಿ ಸಹವಾಸ ಬೇಡ, ಆ ರೀತಿಯ ವ್ಯಕ್ತಿಯ ಪರಿಚಯ ಬೇಡ, ಆ ರೀತಿಯ ಮನೆಗಳಿಗೆ ಹೋಗೋದು ಬೇಡ, ಆ ರೀತಿಯ ಫ್ರೆಂಡ್ನ ಪಾರ್ಟಿಗಳಿಗೆ ಹೋಗೋದು ಬೇಡ. ಇವತ್ತಿನ ದಿನಗಳಲ್ಲಿ ಆಚೆ ತಿನ್ನೋದು, ಆಚೆ ಪಾರ್ಟಿಗಳು ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಆದ್ರೆ ಆಗ್ಲೇ ಸುಮಾರು ಜನ ಹೇಳಿದ್ರು, ನಾವೆಲ್ಲ ಹೇಳಿದ್ನ ರಿಪಿಟೇಷನ್ ಮಾಡ್ತಿದ್ದೀವಿ. ನಿನ್ನ ಫ್ರೆಂಡ್ ಯಾರು ಅಂತ ಹೇಳು, ನೀನ್ ಯಾರು ಅಂತ ಹೇಳ್ತೀನಿ, ನಿನ್ನ ನಡತೆ ಏನು ಅಂತ ಹೇಳ್ತೀನಿ ಅಂತ ಹೇಳಿ. ಸೊ ಯುವರ್ ಫ್ರೆಂಡ್ ವಿಲ್ ಡಿಸೈಡ್ ಯುವರ್ ಕ್ಯಾರೆಕ್ಟರ್, ಯುವರ್ ಫ್ರೆಂಡ್ ವಿಲ್ ಡಿಸೈಡ್. ಸೊ ಅದಕ್ಕೆ ನಾನು ಹೇಳ್ತಿರೋದು, ಒಳ್ಳೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ. ದುರ್ಜನರ ಸಹವಾಸ ನಿಮ್ಗೆ ಗೊತ್ತಿದೆ, ನೀವೇ ಆ ರೀತಿಯಾಗಿ ಸಹವಾಸ ಮಾಡಿದ್ರೆ ಹಾಳಾಗೋದು. ಸೊ ಇನ್ನ ಡ್ರಗ್ಸ್ ಅಬ್ಯೂಸಿವ್ ಬಂದ್ರೆ ಆ ರೀತಿ, ಸಾಧನೆ ಬಂದಾಗ ಕೆಲವು ಮಾತುಗಳನ್ನ ಹೇಳಿದೀವಿ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ, ಪ್ರೆಸೆಂಟ್ ಒಂದು ಸೈಬರ್ ಕ್ರೈಮ್ ಅನ್ನೋದು ಒಂದು ದೊಡ್ಡ ಒಂದು ಚಾಲೆಂಜ್. ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಇದೆ ಗೊತ್ತಿಲ್ಲ ಸೈಬರ್ ಕ್ರೈಮ್ ಅನ್ನೋದು. ನಮ್ಮ ಒಂದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಸಿಂಪಲ್ ಇದೆ, ಸೈಬರ್ ಕ್ರೈಮ್ ಅಲ್ಲಿ ಇಷ್ಟೇ, ಒಂದು ನಿಮ್ಗೆ ಯಾವುದೇ ರೀತಿಯಾದ ಒಂದು ಫೈಲ್ ನ ಕಳಿಸಬಹುದು, ಅದ ಡೌನ್ಲೋಡ್ ಆದಾಗ ನಿಮ್ಮ ಮೊಬೈಲು ಅವರ ಕಂಟ್ರೋಲ್ಗೆ ಹೋಗುತ್ತೆ. ಕಂಟ್ರೋಲ್ಗೆ ಹೋದಾಗ ನಿಮ್ಮಲ್ಲಿರೋ ಅಮೌಂಟ್ ಅನ್ನ ಅವರು ಡ್ರಾ ತಗೋಬಹುದು. ಅದಕ್ಕೆ ಅನ್ನೋನ್ ಯಾವುದೇ ರೀತಿಯಾದ ಆಪ್, ಅನ್ನೋನ್ ಆಪ್, ಅವುಗಳನ್ನ ಡೌನ್ಲೋಡ್ ಮಾಡಬಹುದು. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡಬಹುದು. ಎರಡನೇದು, ನಿಮಗೆ ಫೋನ್ ಮಾಡ್ತಾರೆ ಅಥವಾ ನೀವೇನೋ ನೋಡ್ತಾ ಇರ್ತಾರೆ, ನಿಮಗೆ ಗೊತ್ತಾ ಏನಂತ ಹೇಳಿದ್ರೆ, ಈ ಡೇಟಾ ಅನ್ನೋದಿದೆಯಲ್ಲ, ಈ ಡೇಟಾ ಅನ್ನೋದೇ ತುಂಬಾ ಆಟ ಆಡ್ಸೋದು. ನೀವೇನ್ ಮಾಡ್ತೀರಾ, ಫೇಸ್ಬುಕ್ ಅಲ್ಲಿ ಫುಲ್ಲು ಒಳ್ಳೆ ಬಟ್ಟೆ ಹಾಕೊಂಡು, ಒಳ್ಳೆ ಕಾರಲ್ಲಿ ನಿಮ್ಮ ಮನೆ, ನಿಮ್ಮ ಅಕ್ಕ ಅದ ಎಲ್ಲಾನು ಪೋಸ್ಟ್ ಮಾಡಿರ್ತೀರ. ಅವ್ನು ಅಲ್ಲಿ ಕೂತ್ಕೊಂಡು ಹೇಳ್ತಾನೆ, ಎಲ್ಲ ಕೂತ್ಕೊಂಡು ನಿನ್ ಬ್ಯಾಕ್ ಗ್ರೌಂಡ್, ನೀನು ಇಷ್ಟು ಜನ, ನಿನ್ ಹೈಟ್ ಇಷ್ಟು, ನಿನ್ ವೇಟ್ ಇಷ್ಟು, ನಿನ್ ಕಲರ್ ಕಾಂಪ್ಲೆಕ್ಷನ್ ಇಷ್ಟು, ನೀನ್ ಇದೇ ಬಟ್ಟೆ ಹಾಕೋತೀರಾ, ನಿಮ್ಮ ಮನೇಲಿ ಇಷ್ಟು ಜನಗಳಿದ್ರೆ, ಏನಕ್ಕೆ ಆ ಡೇಟಾನೇ ನೆಕ್ಸ್ಟ್ ನಿಮ್ಗೆ ಕೆಲಸ ಮಾಡೋದು. ಆ ಡೇಟಾದ ಮೇಲೆ ಈಗ ನಿನ್ನ ಟೇಸ್ಟ್ ತಕ್ಕನಾಗೆ, ಈಗ ನೋಡಿ, ನೀವ್ ಯಾವ್ದೋ ಏನೋ ಒಂದು ಸರ್ಚ್ ಮಾಡಿರ್ತೀರಾ, ನಿಮ್ಗೆ ಅದೇ ರೀತಿಯಾದ ಮೆಸೇಜ್ಗಳು ಬರ್ತಾ ಇರ್ತವೆ, ಅದೇ ರೀತಿಯಾದ ವಿಡಿಯೋಗಳು ಬರ್ತದೆ. ಯಾಕಂದ್ರೆ ನೀವು ಸರ್ಚ್ ಮಾಡಿರ್ತೀರಾ. ಸೊ ಬ್ಯಾಕ್ ಎಂಡ್ ಅಲ್ಲೇ ಅದು ತಿಳ್ಕೊಂಡಿರುತ್ತೆ, ಇವ್ನಿಗೆ ಇದೇ ಟೇಸ್ಟ್ ಇದೆ ಅಂತ ಹೇಳಿ. ಸೊ ಕಳಿಸ್ತಾ ಇರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಆ ತರ ಸರ್ಚ್ ಮಾಡ್ಬೇಕಾದ್ರೆ, ಈಗ ಯಾವ್ದೋ ಒಂದು ಲಾಟ್ರಿ ಸರ್ಚ್ ಮಾಡ್ತೀರಾ, ನಿಮ್ ಮೆಸೇಜ್ ಬರುತ್ತೆ, 5 ನಂಬರ್ 1 ನಂಬರ್ ಚೂಸ್ ಮಾಡಿ, ಜಸ್ಟ್ 150 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ 12 ಲಕ್ಷ ಬಹುಮಾನ ಬರುತ್ತೆ. ನೋಡಿ, ಶಾರ್ಟ್ ಟರ್ಮ್ ಅಲ್ಲಿ ಸಾಹುಕಾರ ಆಗಕ್ಕೆ ಯಾವುದೇ ರೀತಿಯಾದ ರೂಲ್ಸ್ ಇಲ್ಲ, ಯಾವುದೇ ರೀತಿಯಾದ ನಿಯಮನೂ ಇಲ್ಲ, ಯಾವುದೇ ರೀತಿಯಾದ ಆ ತರದ್ ಇಲ್ವೇ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಸಾಹುಕಾರ ಆಗ್ತೀನಿ, ಶಾರ್ಟ್ ಟರ್ಮ್ ಅಲ್ಲಿ ಬೆಳಿತೀನಿ ಅಂತ ಹೇಳಿ, ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇನೆ ಸಕ್ಸಸ್, ಸ್ಟೆಪ್ ಬೈ ಹತ್ತಿದ್ರೆ ನಿಮ್ಮ ಸಾಧನೆ. ಅದ್ ಬಿಟ್ಬಿಟ್ಟು ನಿಮ್ಗೆ ಬೆಳಕರಿಯೋದು ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಕಳಿಸ್ತಾನೆ, ನೀವೇನ್ ಮಾಡ್ತೀರಾ, 105 ರೂಪಾಯಿ ಹಾಕ್ತೀರಾ. ನಿಮಗೆ ಅದ್ಯಾವುದೋ ಒಂದು ಫೇಕ್, ಇವತ್ತೇನು ನಿಮ್ಗೊತ್ತು ಏನೇನು ಕೂತ್ಕೊಂಡು ಈ ತರ ಒಂದು ಪ್ರೋಗ್ರಾಮ್ ಇದು ಹೊಡಿದ್ರಿಂದ ಪಟ್ಟಂತ ಈ ಸ್ಟೂಡೆಂಟ್ ಎಲ್ಲ ಕೂತಿರಂಗೆ ಒಂದು ಫೋಟೋ ಹೊಡೆದು ಕೊಟ್ಬಿಡುತ್ತೆ. ಇಲ್ಲ ನನಗೆ ಲಾಟೆ ಹೊಡೆದಿರಂಗೆ ಒಂದು RBI ಇಂದ ಸೈನ್ ಹಾಕ್ಸ್ಕೊಡ್ತು ಅಂತ ಹೇಳಿದ್ರೆ ಒಂದು ರೆಡಿ ಮಾಡಿಕೊಡುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೆಲಸ ಮಾಡುತ್ತೆ. ಆ ತರದ ಯಾವ್ದೋ ಒಂದು ಸರ್ಟಿಫಿಕೇಟ್ ಕಳಿಸ್ತಾರೆ, ನನಗೆ ಬಹುಮಾನ ಹೊಡೆದಿದೆ ಅಂತ ಹೇಳಿ ಅವನು ಇದರಿಂದ ಕ್ಲಿಯರ್ ಆಗ್ಬೇಕು, ಟ್ಯಾಕ್ಸ್ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಹೊಡಿತಾರೆ. ಸೊ ನಾನು ಹೇಳ್ತಿರೋದು, ಒಂದು ನೆಕ್ಸ್ಟ್
ಒಂದು ಗ್ರೂಪ್ ನ ಮಾಡ್ಕೋತಾರೆ. ಗ್ರೂಪ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಗೆ ಹಾಕಿ ನಿಮ್ಗೆ ಇವ್ ನೋಡಿ ಮೊನ್ನೆ ಇವ್ನಿಗೆ 5 ಲಕ್ಷ ಬಂದಿದೆ, ಇವ್ನಿಗೆ 10 ಲಕ್ಷ ಬಂದಿದೆ, ಇವ್ನು ಮನೆ ಕಟ್ಸಿದಾನೆ, ಇವ್ನು ಇದು ಮಾಡಿದಾನೆ ಅದು ಅಂತ. ನೆಕ್ಸ್ಟ್ ಗ್ರೂಪ್ ಅಲ್ಲಿ ಇದು ಮಾಡ್ಕೋತಾರೆ, ನಿಮ್ದು ದುಡ್ಡನ್ನೆಲ್ಲ ತಗೋತಾರೆ. ನೆಕ್ಸ್ಟ್ ಯಾರು ನಿಮ್ಮ ಕಾಂಟ್ಯಾಕ್ಟ್ ಗೆ ಬರೋದಿಲ್ಲ. ಸೊ ಸುಮಾರು ಇದಾವೆ ಸೈಬರ್ ಕ್ರೈಮ್ ನಲ್ಲಿ, ಸುಮಾರು ವೆರೈಟೀಸ್ ಆಫ್ ಸೈಬರ್ ಕ್ರೈಮ್ ಇದೆ. ಪ್ರೆಸೆಂಟ್ ನಡೀತಾರ ಸೈಬರ್ ಕ್ರೈಮ್ಗಳಲ್ಲಿ ಈ ಮನಿ ಮತ್ತೆ ಸೆಕ್ಸ್ಟಾರ್ಷನ್ ಇವುಗಳು ಪ್ರೆಸೆಂಟ್ ಜಾಸ್ತಿ ನಡೀತಾ ಇರೋದು. ಸೊ ಅದರಿಂದ ದೂರ ಇರಿ, ಅದರ ವಿಕ್ಟಿಮ್ ಆಗ್ಬಿಡಿ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದೆರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಕಮಿಟಿ ಮೆಂಬರ್ಸ್ಗೂ, ಮುಜಮಿಲ್ ಸರ್ ಅವ್ರಿಗೂ ಕೂಡ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆ ಅವರು ಒಬ್ಬ ಆತರ ಅವರು, ರೈಟ್. ಅದಕ್ಕೆ ಇವತ್ತು ಪರ್ಟಿಕ್ಯುಲರ್ಲಿ ನಮ್ಮ ಮೈನಾರಿಟಿ ಕಮ್ಯುನಿಟಿಗೆ ಅವ್ರು ಒಂದು ದೊಡ್ಡ ನಮ್ಗೆ ಒಂದು ಕಾಣಿಕೆ ಅವರು. ನಾನು ಅಂತ ಒಂದು ಸೂಪರ್ ಹೈಪರ್ ಆಕ್ಟಿವ್ ಮನುಷ್ಯ ನಾನು ನೋಡಿಲ್ಲ. ಅವ್ರು ಬರೀ 5 ಗಂಟೆಗೆ ನಿದ್ದೆ ಮಾಡೋದು, ಪ್ರತಿ 3 ತಿಂಗಳು ಒಂದು ಪುಸ್ತಕ ಬರೀತಾರೆ, ಆಯ್ತಾ. ಅಂಡ್ ದೊಡ್ಡ ಜವಾಬ್ದಾರಿ ಅವ್ರಿಗಿದೆ, ದೊಡ್ಡ ಜವಾಬ್ದಾರಿ. ಡಿಸಿ ಆಗಿದ್ದಾರೆ, ಕಮಿಷನರ್ ಆಗಿದ್ದಾರೆ. ಅವರ ಮಾತುಗಳನ್ನ ಫೈನಲ್ ಆಗಿ ಆದ ನಂತರ ನಿಮ್ಗೆ ಎಲ್ಲ ಬಹುಮಾನಗಳಿದೆ. ನಂತರ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ನನ್ನ ರಿಕ್ವೆಸ್ಟ್. ನಾನು ನಮ್ಮ ಚೀಫ್ ಗೆಸ್ಟ್ ಕರೀತೀನಿ, ನಿಮ್ಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಲೆಟ್ ಅಸ್ ವೆಲ್ಕಮ್ ಮಿಸ್ಟರ್ ಮೊಹಮ್ಮದ್ ರಫಿ ಪಾಷಾ. ಎಲ್ರಿಗೂ ನಮಸ್ಕಾರ, ಅಸ್ಸಲಾಂ ಅಲೈಕುಂ. ವೇದಿಕೆಯ ಮೇಲೆ ಇರುವ ನನ್ನ ಆಪ್ತ ಮುಜಮಿಲ್ ಅಹಮದ್, ಹರಿಕುಮಾರ್, ಎಲ್ಲ DSFನ ಪದಾಧಿಕಾರಿಗಳೇ, ನನ್ನ ಅಚ್ಚುಮೆಚ್ಚಿನ ಮಕ್ಕಳೇ, ನೀವು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕಂದ್ರೆ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು. ನ್ಯಾಷನಲ್ ಸ್ಕೂಲ್ನ ಏನು ಕ್ವಾಲಿಫೈ ಆಗಿದ್ದಾರೆ ಅವರು ಇದು ಹೇಳ್ತಾ ಇದ್ರು, ನಾನು ಲಂಡನ್ಗೆ ಅಪ್ಲೈ ಮಾಡಿದೆ, ನಾನು ಮಕ್ಕಳಲ್ಲಿ ನನಗೆ ಸೀಟ್ ಸಿಕ್ತು, ಹೋಗೋಕ್ಕಾಗಲಿಲ್ಲ, ತಂದೆ ತಾಯಿಗಳ ಒಂದು ಜವಾಬ್ದಾರಿಯಿಂದ ನಾನು ಅವರ ಒಂದು ಸಜೆಷನಿಂದ ನಾನು ನನ್ನ ಡಿಸಿಷನ್ ಏನಿದೆ ಚೇಂಜ್ ಮಾಡಬೇಕು ಅಂತ. ಸೊ ಮಲ್ಟಿಪಲ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ರೆ ದೇವ್ರು ನಿಮ್ಗೆ ಏನಿದೆ ಒಳ್ಳೇದನ್ನು ಕೊಟ್ಟೆ ಕೊಡ್ತಾನೆ. ये मैं माँ बाप को भी बोलना चाह रहा हूँ कि बच्चों को बाउंड्री मत डालो कि एज पढ़ो, एज करो, एज होती ऐसा जाओ को 5-6 साल के पहले जो कोर्स नहीं थे, आज नए कोर्स ಆಗಿ. ಸೊ 5-10 ವರ್ಷ ಹೋದ್ರೆ ಇನ್ನು ಬೇರೆ ಕೋರ್ಸ್ಗಳು ಬರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗ್ಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಅವ್ರು ನಿಮ್ಗೆ 22-23 ವರ್ಷಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೋಡಿ, ಸುಮಯ್ಯ ಅವರು ನನ್ನ ಜೂನಿಯರ್, she has already become a DC. She is about to get posting. ಅವ್ರು DPC ಎಲ್ಲ ಆಗಿದೆ ವಿಧಾನಸೌಧದಲ್ಲಿ. ಸೊ ಅವ್ರು ಮೊದಲು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿದ್ರು. ಶಿ ವಾಸ್ KPSC ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಇನ್ 2-3 ಎಕ್ಸಾಮ್ಸ್. 2-3 ಪರೀಕ್ಷೆ ಪಡೆದ್ರು, 2-3 ಆದ್ರು. ನಾನು ಅದನ್ನೇ ನರೇಂದ್ರ ಅವ್ರಿಗೆ ಕೇಳ್ತಿದ್ದೆ, ನೀವು ಯಾವ ಬ್ಯಾಚ್ ಅಂತ. 2005-6 ಬ್ಯಾಚ್. ಅವ್ರ ಬ್ಯಾಚ್ ಅಲ್ಲಿರೋ 10 ಜನ ಫ್ರೆಂಡ್ಸ್ ನನಗೆ ಗೊತ್ತು, ಅವ್ರ ಬ್ಯಾಚ್ ಮೇಟ್ಸ್. ನಾನು 2002-3 सब इंस्पेक्टर क्लियर ಮಾಡಿದ್ದೆ, ಜಾಯ್ನ್ ಆಗಲಿಲ್ಲ. अभी एक बच्चे बोल रहे थे मैं ब्रिटिश ट्रेनिंग स्कॉलरशिप को अप्लाई करूं करके. जब मैं सेकंड PUC के बाद 95-96 में नेशनल स्कूल का एग्जाम का एंट्रेंस दिया था, मेरा ऑल इंडिया 33rd रैंक. लेकिन मुझे नेशनल स्कूल को जाकर LLB करे क्या एक्सपोजर है मालूम नहीं था. हमारे घर में अब्बा में तुझे कन्नड़ अच्छा आता है, BA करवा कर. तो मैं BA करिया, BA में आया. बाद में BA के बाद MA गया, मैं लंदन स्कूल ऑफ इकोनॉमिक्स को अप्लाई करिया. सेलेक्ट भी होगा, लेकिन सब इंस्पेक्टर तब तक जॉब था हाथ में. ब्रिटिश ट्रेनिंग रोड स्कॉलरशिप अप्लाई करिया. पूरी इंडिया से 5 जन को शॉर्ट लिस्ट करती, 25 जन को बुलाती दिल्ली को. 25 जन में मैं भी अकेला. बट मैं फाइनली मैं इकोनॉमिक्स पे करना वो था, मेरा नाम 5 में नहीं आया. लेकिन मेरे साथ जो BSc करे मेरे नेशनल कॉलेज में, मेरा दोस्त, उन्हें कैम्ब्रिज यूनिवर्सिटी को सिलेक्ट हुआ MSc करने. यू बिलीव इट और नॉट, 10,000 स्टर्लिंग पाउंड्स, आई एम टॉकिंग 2001-2 फ्री, 2000 पाउंड्स पर मंथ स्टेफंड. सो मैं क्या बोलता हूँ, स्काई इज द लिमिट. तो बच्चों को जो अगर उड़ने वाले पंछियां हैं उन्हें छोड़ना, क्या पढ़ती पढ़ो करना. स्काई इज द लिमिट. सो nobody thought that one day the Qureshi will go and hit the all the air strikes in Pakistan. हमारे कौम की बच्ची कुरैशी, she went hit everybody. एयर स्ट्राइक जब करे हमें ऑपरेशन सिंदूर, तो आर्मी में जम्मू एंड साहब बोलते थे, देखो अब जो रिकॉर्ड बनाता है उन्हें रिकॉर्ड तोड़ता है. 14 बॉल में 50 मारे, 11 बॉल में 50 रन मारने वाला अपने सूर्यवंशी, तो हर बार चौका छक्का. तो जिंदगी में तुम्हें भी छीए से सब भी सुनना होता है, लेकिन छीने की ताकत थाना, ये इम्पोर्टेंट. हमें क्या करना, तुम बाउंड्री डाल लेते हैं, हमारा कोई हमारा हमें खुश है.
हमने ताजा दिया है, हमें इसके आगे जाने का नको। एंड सम पेरेंट्स आर सजेस्टिंग वेरी थिंग, बच्चों को बाहर भेजना, हॉस्टल में रखना, बच्चों का अपब्रिंगिंग अच्छा आना को। माशाल्लाह, it's a very important thing. Maybe probably 4th or 5th year I'm coming and I'm seeing each year the outcome of the program is also very good. तो क्वालिटी में क्वालिटी और कंटेंट में और जो तुम्हारा जो हर एक जो इंटेलेक्चुअल जो प्रोग्राम का ये जो गैदरिंग जा रहा है, आने वाले दिनों में मैं जो आउटपुट देख रहा हूँ, अच्छे अच्छे बच्चे निकल रहे DSF के बदौलत से। ये इम्पोर्टेंट, दिस इज वेरी वेरी इम्पोर्टेंट। तो दिस इज ए क्वालिटी स्ट्रेस मैनेजमेंट जॉब विच यू पीपल हैव टू डू। एंड उल्मा को जोड़ना, ऑफिसर को जोड़ना, लॉ एंड ऑर्डर को साथ में लाना, बाद में पॉलिटिशियन को साथ में लेकर चलना। तो ये क्या है, सिस्टम में तुम सब भी एक जुड़ने का काम कर रहे हैं। फॉर एग्जाम्पल SIR, स्पेशल इंटेंसिव रिविजन का जो आया है, एनुमरेशन फॉर्म्स को सभी जो बोल रही है, तो ये अपने आप में हमारे में इसे एक चैलेंज को लेकर हमें हमारी आइडेंटिटी को प्रूव करना। डोंट टेक इट एज ए नेगेटिव थिंग, इट्स अ पॉजिटिव थिंग, प्रोवाइडेड वी आर पॉजिटिव। सिस्टम में अगर कोई फॉरेन को जा रही, अगर फॉर एग्जांपल हमें मोहसिन सर जो प्रिंसिपल सेक्रेटरी IAS साहब हैं, उन्होंने रेवेन्यू मिनिस्ट्री के साथ हेल्थ मिनिस्ट्री के प्रिंसिपल सेक्रेटरी के साथ सभी है। So when they go out of the country, they should prove their immigration. They should know the passport details and they themselves should identify as the citizens of this particular country. जो IAS ऑफिसर मोहसिन सर जो पिछले हफ्ते अमेरिका गए थे, मैं उनके बारे में बोल रहा हूँ। उनको भी दिल्ली में क्लियरेंस देने 3 दिन 70 पर 2 घंटे लिए। आई एम टॉकिंग अबाउट द सीनियर IAS ऑफिसर हु इज इन सर्विस फॉर 35 years. How to prove the nationality or get the immigration and get the clearance from the Ministry of Home. तो ऐसा क्या है, ये हमें जब मुसलमानों को बात करनी, ये हमें ये इंडिया की, ये देश की सरजमीन हिंदुस्तान के लॉयल सिटीजन सैनिकों को फर्स्ट प्रूव करना, हमारे ऊपर डबल बर्डन ऑफ रिस्पॉन्सिबिलिटी। सेकेंड लाता है तो हमारा नॉलेज कैलिबर कैपेसिटी, ये दो भी हमें रेल के दो पटरियां के साथ में लेकर जाना, और ये जिम्मेदारी को हमें फेस करना, ये जिम्मेदारी को हमें मानना। हमें ऐसा नहीं कि एस्केपिस्ट हो जाती कर को। तो जो भी हमारे हाथ पे जो जिम्मेदारी है, वी शुड टेक इट, वी शुड एक्सेप्ट इट। हसन करके 2021 बैच के यंगेस्ट IPS ऑफिसर ही, उन्होंने IAS इंटरव्यू गए थे। जब IAS इंटरव्यू गए थे, उन्होंने बोले तुम्हें कौन से मुसलमान भाई कहे, हमें शिया सुन्नी को क्या कि उन्होंने क्वेश्चन पूछेंगे समझ देता हूँ। उन्होंने एक ही तक जवाब दिया, मैं इंडियन मुसलमान साहब का। तो दैट इज हाउ यू पीपल शुड थिंक। सो अगर तुमना ये कंट्री से तुमना अगर पानी मिल रहा है, इलेक्ट्रिसिटी मिल रहा है, बिजली मिल रहा है, तुमना एजुकेशन मिल रहा है, तुमना बहुत सारे गवर्नमेंट के स्कॉलरशिप मिल रही है, हाउ बेस्ट यू कैन गिव बैक टू कंट्री, हाउ बेस्ट बिफोर गिविंग बैक टू कंट्री, हाउ बैक टू गिव बैक टू सोसाइटी, एंड बिफोर गिविंग बैक टू सोसाइटी, हाउ बेस्ट टू गिव बैक टू योर खानदान, रिश्तेदार, एंड ऑन टॉप ऑफ इट हाउ बेस्ट यू कैन गिव बैक टू योर पेरेंट्स। तुम्हारे अब्बा अम्मी को खुश रखो, तुम्हारे भाइयों को भाना को तुम्हें खुश नहीं रखे तो योर होल पर्पज इज डिफीटेड। सो दैट इज हाउ यू पीपल हैव टू थिंक एंड ग्रास्प करे। जो घर में है चेती बहुत ही मांगदा हंडू बागी रुकता देखो, तो तुम्हें पूरा उजाला देखो, घर के नीचे अंधेरा रहा तो फायदा नहीं होता। वो तो घर से लेको जाना, एक बनना। एंड आई कैन सी वन ಇಲ್ಲ ನೀವು 4-5 ಜನ ಕರೆದಿದ್ರಿ ಸರ್, ಅದ್ರಲ್ಲಿ ನಾನು ಒಂದು ಜೈನ್ ಹೆಸರು ನೋಡಿದೆ, ಒಂದು ಗೌಡ್ರ ಹೆಸರು ನೋಡಿದೆ, ಒಂದು ಮುಸ್ಲಿಂ ಹೆಸರು ನೋಡಿದೆ, ಒಂದು ಲಿಂಗಾಯತ್ ಹೆಸರು ನೋಡಿದೆ. ಅಂದ್ರೆ ಇದೇ ಸಮಾಜ ಕಟ್ಟೋ ಕೆಲಸ. ನೀವು ಸಮಾಜ ಕಟ್ಟೋದಕ್ಕೆ ಇನ್ನೂ ಏನೇನೋ ದೊಡ್ಡ ಮಾಡಬಾರ್ದು. ಇದನ್ನ ಈ ಲೆವೆಲ್ ಅಲ್ಲಿ ಈದ್ಗಾಲಿ ನೀವು DSF ಅವ್ರು ಮಾಡ್ತೀರಲ್ಲ, ಇದೇ ನೀವು ಸೊಸೈಟಿಗೆ ಕೊಡ್ತಿರೋ ದೊಡ್ಡ ಕಾಣಿಕೆ. ಈ ಕಾಣಿಕೆನ ನಾವು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಮೆಜರ್ ಮಾಡಕ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದು 1,000 ಜನ ಇರ್ಬೋದು, ಇವ್ರು 10,000 ಜನ ತಗೊಂಡು ಹೋಗ್ತಾರೆ, ಇದು ಲಕ್ಷ ಗಟ್ಟಲೆಯಲ್ಲಿ ಇದು ಸ್ಪ್ರೆಡ್ ಆಗುತ್ತೆ. आवाम में एक अवेयरनेस आना। एंड जब हमें सरजमीन हिंदुस्तान बोलती, अब जैसे हमारा जमजम का पानी हटाई खजूर देती, जब कोई मक्का मदीना जाकर लाग देती, इज्जत से उसे हमें दरूद पढ़ो, कलमा पढ़ो पीती। सेम रेस्पेक्ट वी शुड गिव टू दी होली गैंगेस ऑल्सो, बिकॉज वी आर इन इंडिया, करेक्ट नो? तो नमस्ते शारदा देवी काश्मीर पुरवासिनी करके बोलती। तो कश्मीर टू कन्याकुमारी हमें सब एक है, हमें एक है। ये हमारे बात से, चीज से, हमारे आदत से, अखलाक से और सामने वाले को प्यार मोहब्बत से समझा को हमें उनके दिल में डालना। दिस इज व्हाट इज द ग्रेटेस्ट कॉन्ट्रीब्यूशन विच मुस्लिम्स हैव गिवन ड्यूरिंग द फ्रीडम स्ट्रगल। यू अंडरस्टैंड, जब 1857 का फर्स्ट वार ऑफ इंडिपेंडेंस हुआ,
कौन राजा महाराजा बड़े बम को ब्रिटिशर्स के खिलाफ हमें बगावत करती करने में कौन भी नहीं आए सिवाय बहादुर शाह जफर। वी मुस्लिम्स हमें मार को मिट को ये जमीन के वास्ते हमें लहू भईन तो कौम हमें। सो नो बडी कैन क्वेश्चन अवर नेशनैलिटी। सो दिस वी हैव टू अंडरस्टैंड। अगर ये सब भी आ गया तो तुम्हें अपने आप पढ़ती, अपने आप टॉपर्स होती, अपने आप काम लेती, अपने आप सुमैया मैडम के जैसे 4-5 तुम्हें सर्विस क्रैक करती। और जैसे सर बोल रहे थे नरेंद्र कुमार, तुम्हें ड्रग माफिया एडिक्ट्स ये सब चीजों से दूर रहती। और डीएसएफ की टीम के जितने भी इनके एक अच्छे ख्याल आता ही ना, इसे तुम्हें हर घर में हर जो माँ बाप ही तुम्हें 1 डजन तुम्हें शादियां को जाओ डीएसएफ के बारे में बोलो, तुम्हें कोई पब्लिक गैदरिंग में जाओ डीएसएफ के बारे में बोलो, तुम्हें जब बच्चे कहीं खेलने जाती कूदने जाती कहीं तुम्हें मैदान को जाती डीएसएफ में मुझे फेलिसिटेट करे, तुम्हें भी बना अगले साल तुम्हें भी इसके साथ आओ को बोलो। तो ये मल्टीपल जो इफेक्ट है ये ज्योमेट्रिक प्रोग्रेशन में होना। सबको ऐसे प्रोग्राम का एक पर्पज सर्व होता है, सर्व हो रहा है भी। दिस आई कैन सी। जब हमें लास्ट ईयर आने कल में करा है ईडी के स्पेशल डायरेक्टर राजेश आए थे, उनको पब्लिक में जाना मना है। ही इज सच ए रॉ एजेंट ईडी। तुम्हें धुरंधर मूवी देख कर रहेंगे, आई डोंट नो, ही इज द हीरो ऑफ दैट मूवी। टाइगर जिंदा है 1 and 2 टाइगर, एक का टाइगर सभी हुआ। कबीर the director of the movie went to this gentleman, took the story and took the background of this man and made the movie of Salman Khan as the hero. वैसे शख्सियतों को डीएसएफ वाले प्लेटफॉर्म को बुला को स्टेज को बुला को बच्चों को इंट्रोड्यूस करती कहीं को, तो हमें भी ऐसे बन सकती हो। तो वही ही हैज गॉट वन यूनिफॉर्म गाय, वन वेरी गुड केपेबल लेडी ऑफिसर, वन इंटेलेक्चुअल डॉक्टर, और माई सेल्फ एज अ राइटर ऑथर टू मेक यू एनालाइज एंड अंडरस्टैंड दैट अगर 4-5 लोगों को हम ना मिल सकती, बात कर सकती, 3-4 घंटे दे सकती, तो सुबह के दिन तुम्हें जो ही माँ बाप तुम्हारे बच्चा कैसा बना को ये स्टेज को ला सकती है। तो विद दिस पॉजिटिव नोट आई वांट टू कंग्रेचुलेट डीएसएफ टीम। माशाल्लाह यू आर डूइंग ए वंडरफुल जॉब एंड ये काम ये सिलसिला आने वाले दिनों में और आगे बढ़े। हर जगह बनाए पे थोड़े बहुत अच्छे बेंगलुरु के 8-9 अपने तालुकास में काम कर रही। यू शुड गो टू नॉर्थ कर्नाटका, यू शुड रीच हैदराबाद, चेन्नई एंड दिल्ली, हैदराबाद, बॉम्बे। तो आने वाले दिनों में वॉट एवर इज द इंटेलेक्चुअल सपोर्ट यू वांट, वी आर ऑल विथ यू। यू हैव ए यंग ब्लड, ಹೊಸ ಬೇರು ಹಳೆ ಚಿಗುರು ಅಂತ ಏನ್ ಹೇಳ್ತೀವಿ ಎಲ್ಲರಿದ್ದಾರೆ। ನೋಡಿ 1/3 जेंट्स पॉपुलेशन ಇದೆ, 2/3 लेडीज पॉपुलेशन ಇದೆ। दिस इज व्हाट अवर कम्युनिटी, दिस इज व्हाट अवर सोसाइटी, दिस इज व्हाट ಈಕ್ವಾಲಿಟಿ ವಿ ಆರ್ ಎಕ್ಸ್ಪೆಕ್ಟಿಂಗ್। ಸೊ ಇದು ಇನ್ನೂ ದುಪ್ಪಟ್ಟಾಗ್ಲಿ ಜಾಸ್ತಿ ಆಗ್ಲಿ। ನಾನು ನೋಡ್ತಾ ಇದ್ದೀನಿ ತಂದೆ ತಾಯಿಗಳು ಗಂಡು ಮಕ್ಕಳ ಜೊತೆ ಬಂದಿರೋದು ಕಡಿಮೆ ಆಗಲಿ, ಹೆಣ್ಮಕ್ಳ ಜೊತೆ ಎಲ್ಲ ತಾಯಿಂದ್ರು ಬಂದಿರ। ಸೊ ಇದು ತುಂಬಾ ಇಂಪಾರ್ಟೆಂಟ್, ಈ ಮಮತೆನೇ ಕಾಪಾಡೋದು। ಈ ಮಮತೆಯಿಂದಾನೇ ಮಕ್ಕಳುಗಳು ಮುಂದೆ ಬರ್ತಾ ಇರೋದು। ಯಾವುದೇ ಒಂದು ಫ್ಯಾಮಿಲಿಲಿ ನಮ್ಮ ತಾಯಿ ನಮ್ಮ ತಂದೆಯವರಿದ್ರು, ಅವ್ರ ಆರ್ಡಿನರಿ ಕಾನ್ಸ್ಟೇಬಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದ್ರು, ಆದ್ರೆ ತಾಯಿ ಹೈಸ್ಕೂಲ್ ಟೀಚರ್ ಆಗಿ ಮದ್ವೆ ಆದ್ಮೇಲೆ ಅವ್ರ ಕೆಲಸ ಬಿಟ್ಟಿದ್ರಿಂದ ನಾವು 4 ಜನ ಗಂಡ್ಮಕ್ಳು, ನಾವು 4 ಜನನು ಚೆನ್ನಾಗಿ ಓದಿದ್ವಿ, 4 ಜನ ನಾವು ಚೆನ್ನಾಗಿ ಓದಿದ್ವಿ, ನಮ್ಮ ಮನೆಯಲ್ಲಿರೋ 4 ಸೊಸೆಗಳು ಸಹ ಕೆಲಸ ಮಾಡ್ತಾರೆ। ಇದು ಹೇಳ್ತಿರೋದು ನಾನು ಒಂದು ಫ್ಯಾಮಿಲಿ, ಈ ತರ 1000 ಲಕ್ಷಗಟ್ಟಲೆ ಫ್ಯಾಮಿಲಿಗಳು ಸಿಗುತ್ತೆ ನಮ್ಮಲ್ಲಿ। ಈ ತರ ಕ್ಯಾಲಿಬರ್ ಕೆಪಾಸಿಟಿ ಇರೋ ಬಹಳ ಒಳ್ಳೆ ಹೆಣ್ಮಕ್ಳುಗಳಿದ್ದೀರಾ। तो माशाल्लाह अपने माँ बाप जो है बहुत अच्छा कुर्बानी देनी काम कर रही, बच्चा के वास्ते रियाजत कर रही। लेकिन बच्चा को डिग्री होए बाद, ग्रेजुएशन होए बाद घर में रखना नको। दी बेस्ट एग्जांपल इज सुमैया। आई अप्रिशिएट हिज हस्बैंड। कहीं को तो वो कम्युनिटी लॉस नहीं, सोसाइटी लॉस हो जाता है। अगर पढ़तो बच्ची घर में रही तो हमारा कौम को भी लॉस। तो सोचो, पढ़ाओ लिखाओ, आगे लेके जाओ, और जितना होता है अपने सोसाइटी को ट्राई टू गिव बैक टू सोसाइटी, दैट इज वेरी वेरी इंपॉर्टेंट। तो विद दिस पॉजिटिव नोट आई कंग्रेचुलेट। बहुत सारे डीएसएफ के यहाँ आगे ही जो चीफ है तुम्हारे अपने खुद इदारे हैं, अपने खुद मदरसा चलाती, अपने खुद स्कूल हैं, अपने खुद एजुकेशन है, अपने कॉर्पोरेटर्स हैं, तो बड़े बड़े मालदार हैं। तो हर जगह से आको ही यहाँ पे। तो मैं क्या बोलता हूँ, यू पीपल थिंक इन दिस वे एंड मेक दैट। अब जैसे ये मास्क है, ये जो ईदगाह के पीछे है, कंप्यूटर क्लास चलता है यहाँ, ये कोर्स चलता है यहाँ, यहाँ बहुत सारे तालीमात चलती है यहाँ, मॉर्निंग इवनिंग दूसरे कराटे की क्लास करना, और जिम वाले को 2 जने बोले, ये साउंड माइंड इन साउंड बॉडी, आई अप्रिशिएट। सो वार में एटलीस्ट हमें जेंट्स जो है 4 दिन 40 मिनट जिम में बिताना, नहीं तो एटलीस्ट आपको ऐसे मैदान में 4 पत्थर उठाना। करेक्ट नो, दैट इज वेरी वेरी इंपॉर्टेंट। हमें मिनिमम 7 दिन में 4 दिन, और 4 दिन में एक दिन में 40 क्लास है। फिजिकल फिटनेस इज वेरी वेरी इंपॉर्टेंट। हमारे फूड हैबिट्स वैसे हो जाती है, तो रात के 12-1 बजे सोती, 10-11 बजे उठती। तो अल्लाह के जो हुजूर के जमाने में था 5 बार नहीं 50 बार नमाज पढ़ोगे तो फर्ज पढ़ते थे। तो आज वेयर अवर कम्युनिटी इज गोइंग टू अंडरस्टैंड। बहुत सारे ट्रस्टा ही, इदारा ही,
की, बहुत सारे कम्युनिटी प्रोग्राम्स आई, भरोसा करती, भरोसा का भरोसा नहीं होता। बट मैं सोचती हूँ DSF हटको है, इनकी सोच अलग है। दैट इज वाई वी पीपल लव टू कम हियर। अगर चुनावी 4 महीने को हो जाते तो नो पॉलिटिशियन और नो ऑफिसर और नो एनी इंटेलेक्चुअल गेट एसोसिएटेड। यू आर ऑल सेल्फलेस सब। तो इसे प्लीज याद करो। और जो लेडीज है इनका रिप्रेजेंटेशन याद होंगे। आई थिंक आई हैव टेकन मच टाइम, बट मैं जो भी बोल रहा हूँ दिल के गहराइयों से बोल रहा हूँ। तो आई एम नाट फेक, आई एम टेलिंग ಹಾನೆಸ್ಟ್ಲಿ ಅಂಡ್ ಐ ಕಂಗ್ರಾಚುಲೇಟ್ ಆಲ್ ಆಫ್ ಯು. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ನೀವು ಡ್ರಗ್ ಬಗ್ಗೆ, ಅವೇರ್ನೆಸ್ ಬಗ್ಗೆ, ಇವ್ರಿಗೆ ಮಕ್ಕಳಿಗೆ ಅವಶ್ಯಕತೆ ಇತ್ತು, ನೀವು ಅದನ್ನ ಮನಕ್ಕೆ ಮುಟ್ಟೋ ತರ ಮಾತಾಡಿದ್ರಿ. ಆನ್ ಬಿಹಾಫ್ ಆಫ್ DSF ಟೀಮ್ ಐ ಥ್ಯಾಂಕ್ ಎವ್ರಿಬಡಿ. बहुत बहुत शुक्रिया, जज़ाकल्लाह खैर.